ಶಿವಾಮೃತ ಬರೀ ಜಲಾಮೃತವಲ್ಲ, ಅದು ದೈವಾಮೃತ. ಬರೀ ನಾವು ಶಿವಾಮೃತ ಕುಡಿಯೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳಾಗುತ್ತೆ ಅಂತ ನಾವು ಅದ್ರ ಮಹತ್ವ ಅರ್ತಿದ್ದೇವೆ. ಇದ್ರದ್ದು ಸಾಕಷ್ಟು ಮೇಲ್ ಹಂತವಾಗಿ ಇದನ್ನ ಪ್ರಯೋಗ ಪೂರ್ವಕವಾಗಿ ಮಾಡ್ತಾ ಹೋದ್ರೆ ಏನೆಲ್ಲ ಆಗುತ್ತೆ. ಕೂದಲು ಕೂಡ ಬರುತ್ತೆ, ಬಾಲ್ನೆಸ್ ಅಲ್ಲಿ ಕೂದಲು ಕೂಡ ಹೊಸದಾಗಿ ಮೂಡಿ ಬರುತ್ತೆ. ಎಲ್ಲಾನು ಇದರಿಂದನೇ ಸಿಗುತ್ತೆ ಅನ್ನೋವಾಗ ಯಾಕೆ ಮಾಡಬಾರ್ದು ಅಂತ. ಎಸ್ ಮಾಸ್ಟರ್ಸ್, ತಾವೆಲ್ಲ ಯಾವ ರೀತಿ ಯಾವಾಗ ಪ್ರಾರಂಭ ಮಾಡಿದ್ರಿ? ಹೊಸ ಮಾಸ್ಟರ್ಸ್ ಕೂಡ ಪ್ರಶ್ನೆ ಕೇಳ್ಬೋದು, ಅನಿಸಿಕೆ ಕೊಡ್ಬೋದು. ಎಸ್ ಬಸಪ್ಪ ಸರ್. ನಮಸ್ಕಾರ ಗುರುಜಿ, ನಮಸ್ಕಾರ. ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ, ಶುಭೋದಯಗಳು. ಗುರುಜಿ, ನಾನು ಶಿವಂಬು ಚಿಕಿತ್ಸೆ ದಿನಾನು ಮಾಡ್ತಾ ಇದ್ದೀನಿ ಗುರುಜಿ. ಇನ್ನೂ ಹೋಗ್ಬೇಕು ಗುರುಜಿ, ನನಗೆ ಅನುಭವ ಬರ್ಬೇಕಂದ್ರೆ. ಇನ್ನು ನಾನು ಪ್ರತಿದಿನ ತಗೊಂತಾ ಇದ್ದೀನಿ. ನನ್ನಲ್ಲಿ ಯಾವುದು ಇನ್ನೂ ಬದಲಾವಣೆ ಇಲ್ಲ, ಬಟ್ ಒಳಗೆ ಎಲ್ಲ ಆಗಿರ್ಬೋದು. ಈಗ ಮೇಲ್ನೋಟಕ್ಕೆ ಏನು ಕಾಣ್ತಾ ಇಲ್ಲ ಗುರುಜಿ. ಬೆಳಗ್ಗೆ ಮೂತ್ರ ತಗೊಳ್ಳಿ, ಮಿಸ್ ಮಾಡಕ್ ಹೋಗ್ಬೇಡಿ. ಮಿಕ್ಕಿದ ಮೂತ್ರ ನಿಮ್ಗೆ ಎಷ್ಟು ಸಾಧ್ಯವಾದ ಅಷ್ಟು ತಗೊಳ್ಳಿ. ಆಮೇಲೆ ಮಸಾಜಿಂಗು ಮತ್ತೆ ಕೈ, ಕಿವಿ, ಕಣ್ಣು ಎಲ್ಲ ಅದನ್ನು ಹಾಕೊಂಡದಾಗ್ಲಿ. ಮಸಾಜಿಂಗು ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು. ಈ ಮನೆಯಲ್ಲಿದ್ದಾಗ ಆಲ್ಮೋಸ್ಟ್ ಅಲ್ಲೂ 2-3 ಟೈಮ್ ಸ್ವಾಮೂತ್ರ ತಗೋತಿ ಗುರುಜಿ. ಹೊರಗಡೆ ಹೋದಾಗ ಆಗಲ್ಲ. ಬೆಳಗಿನ ಮೂತ್ರ ಖಂಡಿತ ತಗೋತಿ ಗುರುಜಿ. ಅಲೆ ಮೂತ್ರವನ್ನು ಮಸಾಜ್ ಮಾಡ್ಕೊಂತ ಇದ್ದೀರಾ? ಇಲ್ಲ ಗುರುಜಿ, ಅದೇ ಇಲ್ಲ. ಇದು ಒಂದು ತಾಜಾ ಮೂತ್ರ ಮಾತ್ರ ಮಾಡ್ತಾ ಇದೆ ಗುರುಜಿ. ಅದೇ ಮೂತ್ರ ಅದು ಮಾಡ್ಕೋಬೇಕಾಗತ್ತೆ. ಆಮೇಲೆ ಆಹಾರ ನಿಯಮ ಫಾಲೋ ಮಾಡಿ. ಆಹಾರ ನಿಯಮ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆಹಾರ ನಿಯಮ ನೀವು ಪಾಲನೆ ಮಾಡಿಲ್ಲ ಅಂದ್ರೆ ಏನ್ ಪ್ರಯೋಜನ ಇಲ್ಲ. ಆಹಾರ ನಿಯಮ ಗೊತ್ತಾಗ್ಲಿಲ್ಲ ಗುರುಜಿ. ಗೊತ್ತಾಗಿಲ್ಲ ಅಂದ್ರೆ ನೀವು ಕ್ಲಾಸ್ ಕೇಳಿಸ್ಕೋಬೇಕು ಮತ್ತೆ. ಕೇಳಿಸಿರ್ತೇನೆ. ಆಗ್ಲಿ ಗುರುಜಿ. ರೈಟ್. ನಮಸ್ಕಾರ. ಅದಿಲ್ಲ ಮೇಡಮ್, ಮಾತಾಡಿ. ಎಲ್ಲ ಆತ್ಮ ಚೈತನ್ಯಗಳಿಗೂ ಶರಣಾರ್ಥಿಗಳು. ಗುರುಜಿ, ನಾನು ಇದನ್ನ 1 ತಿಂಗಳ ಮೇಲೆ 1 ವಾರ ಆಯ್ತು ನಾನು ಯೂಸ್ ಮಾಡ್ತಾ ಇದ್ದೀನಿ ಗುರುಜಿ. ಹಾಗಾಗಿ ನನಗೆ ಈಗ ಫಸ್ಟ್ ಮಾರ್ನಿಂಗು 1 ಸರ್ತಿ ಮೋಷನ್ಗೆ ಹೋಗ್ತಿದ್ದೆ. ಈಗ 2 ಟೈಮ್ಸ್ ಹೋಗ್ತೀನಿ. ಅದು ನಾನು ಕಂಡ್ಕೊಂಡಿರೋದು. ಆಮೇಲೆ ಏನಾದ್ರು ಬಾಡಿದು ನೀವ್ ಹೇಳ್ದಂಗೆ ಸ್ಕಿನ್ನಿಂದು ಏನೇ ಅಲರ್ಜಿ ಇದ್ರು ಅದು ಈ ಯೂರಿನ್ ಡೈಲಿ ನಾನು ಸ್ನಾನಕ್ಕೆ ಏನ್ ಮಾರ್ನಿಂಗ್ ಇದ್ ಮಾಡ್ತೀನಿ, ಅದನ್ನ ಒಂದ್ ಸ್ವಲ್ಪ ಕಲೆಕ್ಟ್ ಮಾಡಿರ್ತೀನಿ. ಸ್ನಾನಕ್ಕೆ ಹೋದಾಗ ಅದನ್ನೆಲ್ಲ ಬಾಡಿಗೆ ಅಪ್ಲೈ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬರ್ತೀನಿ ಗುರುಜಿ. ಇನ್ನ ನನಗೆ ಕಣ್ಣಿಂದು ನಾನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ತಾ ಇರ್ತೀನಿ ನನ್ನಲ್ಲಿ ಏನ್ ಬದಲಾವಣೆ ಆಗ್ತಿದೆ ಅಂತ. ಕಣ್ಣಿಂದನು ಕ್ಲಿಯರ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಂತ ಅನ್ಕೊಂಡಿದೀನಿ ಗುರುಜಿ. ಈ ರೀತಿ ನಾನೇ ಇಟ್ಕೊಂಡು ಹಿಂಗೆ ಸ್ಟ್ರೈಟ್ ನೋಡ್ಕೊಂಡು ಇದು 1, 2, 3 ಈ ತರ. ಆಮೇಲೆ ನನಗೆ ಗೊತ್ತಾಗ್ತಿತ್ತು ಗುರುಜಿ, ರೌಂಡ್ ಶೇಪ್ ಅಲ್ಲಿ ಇದ್ರೆ ಹಾಫು ಏನೋ ಒಂಥರ ಬ್ಲಾಕ್, ಏನೋ ಒಂದ್ ಮರೆ ಮಾಚ್ದಂಗೆ ಅದು ನನಗೆ. ಈ ಸೈಡ್ ಅಲ್ಲಿ ಒಂಚೂರು, ಈ ಕೆಳಗಡೆ ಒಂಚೂರು, ಅದು ನನಗೆ ಗೊತ್ತಾಗ್ತಿತ್ತು ಬ್ಲಾಕ್ ಮುಂಚೆ. ಅಲ್ಲಿಗ ಅದು ವಿಷನ್ ಇಲ್ಲ ಅಂತ. ಈಗ ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಿಂಗೆ ನೋಡಿದ್ರುನು ಇನ್ನೊಂದ್ ಚೂರು ಈ ಸೈಡ್ ಅಲ್ಲಿ ಇದೆ ಅಂತ ಅನ್ಸುತ್ತೆ ಗುರುಜಿ. ಇನ್ನು ಈ ಕಡೆ ಕೆಳಗಡೆದು ಕ್ಲಿಯರ್ ಆಗ್ತಿದೆ ಅಂತ ನೋಡೋಣ ಗುರುಜಿ. ಅಂದ್ರೆ ಪಾಸಿಟಿವ್ ಆಗಿ ನನಗೆ ಚೆನ್ನಾಗಾಗುತ್ತೆ ಇದು ಸೇವನೆಯಿಂದ ಅಂತಂದ್ರೆ, ನಾನು ಚೆನ್ನಾಗಿ ಕಾಣಿಸ್ತಿದೆ ಅನ್ಕೊಂಡನೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಗುರುಜಿ. ಇಷ್ಟು ನನ್ನಲ್ಲಿ ಬದಲಾವಣೆ ಆಗಿರೋದು ಗುರುಜಿ. ಆಮೇಲೆ ತಲೆಗೆ ಸ್ನಾನ ಮಾಡ್ಬೇಕಾದ್ರೂ ನಾನು ಮಾರ್ನಿಂಗು ಕೂದ್ಲಿಗೆಲ್ಲ ಹಚ್ಚಿಬಿಟ್ಟು 10 ನಿಮಿಷ ಬಿಟ್ಟು ನಾನು ತಲೆಗೂ ಸ್ನಾನ ಮಾಡ್ತಾ ಇದ್ದೀನಿ ಗುರುಜಿ. ಹಂಗಾಗಿ ಇಷ್ಟು ನನ್ನಲ್ಲಿ ಆದ ಬದಲಾವಣೆ ಗುರುಜಿ. 1 ತಿಂಗಳು 1 ವಾರಕ್ಕೆ ಇಷ್ಟು. ನವೆಂಬರ್ 1ನೇ ತಾರೀಕಿಂದ ಯೂಸ್ ಮಾಡಿರೋದು ಗುರುಜಿ. ಆಮೇಲೆ ಹಂಗೆ ಆಹಾರನ ಅದೇ ರೀತಿನೇ ಈಗ್ಲೂ ಅಷ್ಟೇ. ಹಣ್ಣು ಆಮೇಲೆ ಹಸಿ ಗೆಣಸಿದೆ, ಅದು ಮಾರ್ನಿಂಗ್ ಟಿಫನ್. ಈ ತರ ನಾವು ಮನೆಯವರೆಲ್ಲ ಅದನ್ನೇ ಫಾಲೋ ಮಾಡ್ತೀವಿ ಗುರುಜಿ. ನಮ್ಮ ಅತ್ತೆಗೂ ಅದನ್ನೇ ಕೊಡ್ತೀವಿ. ಹಾಗಾಗಿ ನಾವು 3 ಜನನು ಅವ್ರಿಗೆ ಸಪ್ರೇಟ್ ಇವ್ರಿಗೆ ಸಪ್ರೇಟ್ ಅಂತ ಇಲ್ಲ. ಹಂಗೂ ಏನಾರು ಅಜ್ಜಿ ಏನಾರು ಬೇಕು ಅಂದ್ರೆ ಗಂಜಿ ಮಾಡಿ ಕೊಟ್ಬಿಡ್ತೀನಿ ಅವ್ರಿಗೆ. ಇನ್ನ ನಾವು ನಮ್ಮನೆಯವರು ನಾನು ಇವತ್ತು ಹಸಿ ಗೆಣಸು ಆಮೇಲೆ ಹಣ್ಣು, ಇದು ಟಿಫನ್ನು. ಈ ತರನೇ ಫಾಲೋ ಮಾಡ್ಕೊಂಡು ನೈಟು ಅಷ್ಟೇ, ನೈಟು ಲೈಟ್ ಫುಡ್ ಈ ತರನೇ ತಗೊಂಡು ಫಾಲೋ ಮಾಡ್ತಾ ಇದೀವಿ ಗುರುಜಿ. ಆಮೇಲೆ ಬಾಡಿ ಎಲ್ಲ ಅಷ್ಟು ಮುಂಚೆ ತುಂಬಾ ಭಾರ ಅನ್ನಿಸ್ತಿತ್ತು, ಈಗ ಅಷ್ಟು ಅನ್ನಿಸ್ತಿಲ್ಲ ಗುರುಜಿ. ಈಗ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಇಷ್ಟೆಲ್ಲ ಅಡಗಿದೆ ಅಂತಂದ್ರೆ 8 ವರ್ಷ 9 ವರ್ಷ ಕುಡಿದ್ರೆ ಅಮರತ್ವ ಸಾಧಿಸ್ಬೋದು ಈ ಪಂಚಭೂತಗಳು ಅಂತ ಹೇಳಿದ್ರಿ. ನೋಡೋಣ ಗುರುಜಿ.
ಅದನ್ನ ಖಂಡಿತ ಖಂಡಿತ ಆಗತ್ತೆ. ನಾವು ಮೇಡಮ್. ಲೈಫ್ ಲಾಂಗ್ ನಂಬಿಕೆಯಿಂದ ಯೂಸ್ ಮಾಡಬೇಕು. ಮಾಡ್ತೀವಿ ಗುರುಜಿ. ಎಸ್, ಲೈಫ್ ನಂಬಿಕೆಯಿಂದ ಲಾಂಗ್ ಯೂಸ್ ಮಾಡ್ತೀವಿ ಗುರುಜಿ. ಪಕ್ಕ. ಎಸ್, ಥ್ಯಾಂಕ್ ಯು. ರೈಟ್. ಸೂಪರ್. ಗುರುಜಿ, ನಾನು ಮತ್ತೆ ಮಂಜುಳಾ ಮೇಡಮ್ ಒಟ್ಟೊಟ್ಟಿಗೆ ಶುರು ಮಾಡಿದೀವಿ. ಬಟ್ ಅತಿ ಹೆಚ್ಚಿಗೆ ಅದನ್ನ ಪ್ರಾಯೋಗಿಕ ಮಾಡಿ ರಿಸಲ್ಟ್ ತಗೊಂಡಿರೋ ಅಂತವ್ರು ಮಂಜುಳಾ ಮೇಡಮ್. ಬಟ್ ನನಗೆ ರಿಸಲ್ಟ್ ಸಿಕ್ಕಿರೋದು ಏನಂದ್ರೆ, ಕೂದಲಿಗೆ ಏನ್ ಹಚ್ಚೋದು, ಯಾವ ಕಂಡೀಷನರ್, ಆಲೋವೇರನ ಇಲ್ಲ ಕಂಡೀಷನರ್ ಸಿಗುತ್ತೆ, ಏನ್ ಹಚ್ಕೊಳ್ಳೋದು ಅಂತ ಡೌಟ್ ಇರುತ್ತೆ. ಮಾಸ್ಟರ್ಸ್, ನಿಜಕ್ಕೂ ಹೇಳ್ತೀನಿ, ಯಾವ ಕಂಡೀಷನರ್ ಬೇಡ. ಈ ಶಿವಂಬುನ ಸ್ನಾನಕ್ ಮುಂಚೆ ಅಪ್ಲೈ ಮಾಡ್ಬಿಟ್ಟು ಆಮೇಲೆ ನೀವು ಶಾಂಪೂನು ಸಿಗೆಕಾಯಿ ಹಾಕೋ ತೊಳಿರಿ ನೋಡಿ, ಇಷ್ಟು ನೈಸ್ ಬರುತ್ತೆ. ಯಾವ ಕಂಡೀಷನರ್ ಅಗತ್ಯ ಇರೋದಿಲ್ಲ. ಇದಂತೂ ಹೇಳಕ್ ಸತ್ಯ. ಥ್ಯಾಂಕ್ ಯು ಮೇಡಮ್. ರೈಟ್. ನೆಕ್ಸ್ಟ್ ಪಾರ್ವತಿ ಸರ್. ನಮಸ್ತೆ ಗುರೂಜಿ. ನಮಸ್ತೆ. ಬಲ್ಲವರೇ ಬಲ್ಲರು ಹೆಜ್ಜೇನ ಸವಿಯ. ಈಗ ಬರ್ತಿದೆಯಲ್ಲ ಆ ಜೇನಲ್ಲ, ಮುಂಚೆ ಸಿಕ್ತಿತ್ತು. ನಾವು ಚಿಕ್ಕ ಹುಡುಗರಿದ್ದಾಗ ಹೆಜ್ಜೇನು ಅಂತ ಹೇಳ್ಬಿಟ್ಟು ಅದನ್ನ ಬಿಚ್ಚಕ್ಕೆ ತುಂಬಾ ಭಯ ಪಡೋರು. ನಾವು ಚಿಕ್ಕ ಹುಡುಗರಲ್ಲಿ ತಿಂದಿದೀವಿ. ಆ ಸವಿ ಹೆಂಗಿರುತ್ತೆ ಅಂತಂದ್ರೆ ನನಗ್ ಗೊತ್ತು, ತಿಂದಿರೋರಿಗೆ. ಈ ಹೆಜ್ಜೇನಲ್ಲ, ಈಗ ಬರ್ತಿದ್ಯಲ್ಲ ಜೇನು, ಸಾಕಾಣಿಕೆ ಮಾಡಿ ಬರ್ತಿದ್ಯಲ್ಲ, ಅದು ಒರಿಜಿನಲ್ 100% ಜೇನಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಬಲ್ಲವರೇ ಬಲ್ಲರು ಈ ಶಿವಂಬು ಚಿಕಿತ್ಸೆಯ. ಯಾವ್ದ್ಯಾವ್ದು ಅಂದ್ರೆ ಗುರುಜಿ ಹೇಳಕ್ ಅಸಾಧ್ಯ. ನಾನು ಸುಮಾರು 4 ತಿಂಗಳಾಯ್ತು ಇದನ್ನ ಸ್ಟಾರ್ಟ್ ಮಾಡಿ. 4 ತಿಂಗಳಿಂದ ಅನುಭವ ಆಗಿರೋದು ಅಂತಂದ್ರೆ, ನಾನು ಉಪವಾಸ ಮುಂಚೆ ಮಾಡ್ತಿದ್ದೆ, ಈಗ ಉಪವಾಸ ಮಾಡ್ತಿಲ್ಲ. ಆದ್ರೂ ಕೂಡ ಎಲ್ಲೂ ಕೊಲೆಸ್ಟ್ರಾಲ್ ಇಲ್ಲ ಇದನ್ನ ಮಾಡೋದ್ರಿಂದ. ಇದು ಕೆಲವರು ಹೇಳ್ತಾರೆ ಏನ್ ತಿನ್ನೋದು ಏನ್ ಬಿಡೋದು, ಸಾತ್ವಿಕ ಆಹಾರ ತಿನ್ಕೊಂಡು 3 ಟೈಮು ತಿನ್ನಿ, 4 ಟೈಮು ತಿನ್ನಿ. ಪ್ರತಿ ಸರಿ ನಾವು ಮೂತ್ರ ಸೇವನೆ ಮಾಡುವಾಗ ದೊಡ್ಡ ಗ್ಲಾಸ್ ಅಲ್ಲಿ 3 ಲೋಟ ಕುಡಿತು ಅಂತಂದ್ರೆ ಎಲ್ಲೂ ನಮ್ ಕೊಬ್ಬು ಶೇಖರಣೆ ಆಗಕ್ ಸಾಧ್ಯನೂ ಇಲ್ಲ. ಅದು ಆ ರೀತಿ ಒಂದು ನಮ್ಮ ದೇಹದೊಳಗೆ ಯಾವ್ದೋ ಬೇಡವಾಗಿರೋ ತ್ಯಾಜ್ಯ ವಸ್ತುವನ್ನ ಹೊರ ಹಾಕುತ್ತೆ. ಇದೊಂದು ಹೇಳಕ್ ಇಷ್ಟಪಡ್ತೀನಿ ಗುರುಜಿ. ಆಮೇಲೆ ಮೊನ್ನೆ ಇವ್ರು ಬುಕ್ ಕೊಟ್ರಲ್ಲ ಕೃಷ್ಣಮೂರ್ತಿ ಸರ್, ನಿಮ್ಮ ಕೈಯಲ್ಲಿ ಆರೋಗ್ಯ ಅಂತ, ಇದ್ರಲ್ಲೂ ಇದೆ ಗುರುಜಿ ಮೂತ್ರ ಸೇವನೆ. ಸ್ವಲ್ಪ ಯಾರಿಗ್ ಗೊತ್ತಿಲ್ಲ ಬೇಕಾದ್ರೆ ನೋಡ್ಬೋದು, ಅಧ್ಯಾಯ 8ರಲ್ಲಿದೆ. ಇದನ್ನು ನೋಡಿ ಫಾಲೋ ಮಾಡ್ಕೋಬಹುದು. ಆಮೇಲೆ ನಾನು ಒಂದು 3 ದಿನ ಹುಷಾರಿರ್ಲಿಲ್ಲ ಅಂತ ಅದು ಸೇವನೆ ಮಾಡಿರ್ಲಿಲ್ಲ ಗುರುಜಿ. ಅದನ್ನಿಸ್ತು ನನ್ಗೆ ಫುಲ್ಲು, ಅಂದ್ರೆ ಸರಿ ಹೋಗ್ಲಿಲ್ಲ ನಂದು. ಗೊತ್ತಾಗುತ್ತೆ ನಮಗ್ ನಮ್ ಬಾಡಿ ಏನಾಗ್ತಿರುತ್ತೆ ಅಂತ ನಮಗೆ ಗೊತ್ತಾಗ್ತಿರುತ್ತೆ ಅದು. ಅವಾಗ ನನಗನ್ನಿಸ್ತು ಮೂತ್ರ ಸೇವನೆ ಬಿಟ್ಟಿರೋದ್ರಿಂದ ನನಗೆ ಇಷ್ಟೊಂದೆಲ್ಲ ತಾಪತ್ರಯಗಳು ಬರ್ತಿದೆ ಅಂತ. ಮರುದಿನನೇ ಮತ್ತೆ ಸ್ಟಾರ್ಟ್ ಮಾಡಿದೆ, ಮತ್ತೆ ಬಾಡಿ ಎಲ್ಲ ಅಗ್ರ ಆಗೋಯ್ತು. ನಿನ್ನೆ ರಾತ್ರಿ ಹೇಳ್ಬೇಕು ಅಂತಂದ್ರೆ ನಾನು ಎದ್ದೇ ಇಲ್ಲ ಗುರುಜಿ. ಫುಲ್ಲು ಕೋಲ್ಡ್ ಆಗ್ಬಿಟ್ಟು ಗಂಟ್ಲೆಲ್ಲ ನೋವ್ತಿದೆ, ಜ್ವರ ಬಂದಿದೆ. ನಾನ್ ರಾತ್ರಿ ಸಣ್ಣೇಗೌಡ್ರು ಸರಿಗೂ ನಾನು ಫೋನ್ ಮಾಡಿ ಹೇಳ್ದೆ, ಸರ್ ನನ್ಗೆ ಹಿಂಗಾಗಿದೆ, ಬೆಳಗ್ಗೆ ಕ್ಲಾಸ್ ನಾನು ಅಟೆಂಡ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ದೆ. ಅವರು ಇಲ್ಲ ಬಿಡಿ ಮೇಡಮ್ ಅಂದ್ರು. ಆದ್ರೂ ನನಗೆ ಗುರುಜಿ 3 ಗಂಟೆಗೆ ಎಚ್ಚರ ಆಗ್ಬಿಟ್ಟು, ನೀನ್ ಯಾಕೆ ಮಲಗಿದೀಯಾ ಎದ್ದೇಳು, ನಿನ್ಗೇನು ಆಗಿಲ್ಲ. ಗೆದ್ದು ಮತ್ತೊಂದು ಲೋಟ ಮೂತ್ರ ಸೇವನೆ ಮಾಡಿ ಲಿಂಗ ಮುದ್ರೆ ಹಾಕಿದೆ ಗುರುಜಿ. 1 ಗಂಟೆ ಧ್ಯಾನ ಮಾಡಿದ್ದೀನಿ. ಲಿಂಗ ಮುದ್ರೆ ಹಾಕಿ ಕಫನು ಹೋಯ್ತು, ಕೆಮ್ಮು ಹೋಯ್ತು, ಜ್ವರನು ಹೋಯ್ತು. ಫುಲ್ಲು ಮೈ ಎಲ್ಲ ಬಿಸಿ ಬಿಸಿ ಆಗೋಯ್ತು ಈ ಮುದ್ರೆಯಿಂದ. ಆರಾಮಾಗಿ ನಾನು ಇದೊಂದು ಹೇಳಕ್ ಇಷ್ಟಪಡ್ತೀನಿ ಗುರುಜಿ. ಈ ವೇದಿಕೆಗೆ ಅದ್ಭುತವಾದ ಧನ್ಯವಾದ. ಯಾವಾಗ್ಲೂ ಕೃತಜ್ಞತೆ ಸಲ್ಲಿಸ್ಲೇಬೇಕಾಗುತ್ತೆ. ಯಾಕೆಂದ್ರೆ ನಮಗ್ ಬೇಕಾಗಿರೋ ಅಂತ ಏನೇನು ಮೆಡಿಸಿನ್ ಬೇಕೋ ಈ ವೇದಿಕೆಯಲ್ಲಿ ನಮಗ್ ಸಿಗ್ತಿದೆ. ಆಂತರಿಕವಾಗಿ ಹೆಂಗಿರ್ಬೇಕು, ಬಾಹ್ಯವಾಗಿ ಹೆಂಗಿರ್ಬೇಕು ಅನ್ನೋದು ನಮ್ ಗುರುಜಿ ಅವ್ರು ಹೇಳ್ಕೊಡ್ತಿರ್ತಾರೆ. ಅದನ್ನ ತಿಳ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ. ನಾವು ಉನ್ನತವಾದ ಮಟ್ಟಕ್ಕೆ ನಾವು ಅತಿ ಬೇಗ ಹೋಗ್ತೀವಿ ಅನ್ನೋದು ಸಾಧ್ಯ ಗುರುಜಿ. ಥ್ಯಾಂಕ್ ಯು ಗುರುಜಿ. ಮೂತ್ರ ಸೇವನೆ ಎಲ್ಲರೂ ಮಾಡಿ, ಪ್ರತಿಯೊಬ್ಬರು ಅಳವಡಿಸ್ಕೊಳ್ಳಿ. ಹಿಂಜರಿಕೆ ಬೇಡ ಇದರಿಂದ. ಎಸ್ ಮೇಡಮ್, ಥ್ಯಾಂಕ್ ಯು ಗುರುಜಿ. ನಮ್ಗೆ ಏನಾದ್ರೂ ಸಣ್ಣ ಪುಟ್ಟ ತಲೆನೋವು ಇಲ್ಲ ಶೀತ ಆಯ್ತು ಅಂದ್ರೆ 3 ದಿವಸ ಮಲಗ್ಬಿಡ್ತೀವಿ. ಖಂಡಿತ ನನ್ಗೆ ಹುಷಾರಿಲ್ಲ, ನನ್ಗೆ ಎದಳಕ್ ಆಗಲ್ಲ, ಆಸ್ಪತ್ರೆನೇ ಗಟ್ಟಿ ಅಂತ ಈ ಹಿಂದೆ ಅನ್ಕೊಂಡಿದ್ವಿ. ಆದ್ರೆ ಇಲ್ಲಿ ಯಾರು ಈಗ ಅನ್ಕೊಂಡಿಲ್ಲ. ಇದನ್ನ ನಮ್ಮ ಯಶೋಧ ಮೇಡಮ್ ಇಂದ ನಿಜವಾಗ್ಲೂ ಒಂದು ಗಟ್ಟಿ ಆಗುತ್ತೆ ಗುರುಜಿ ಈ ಮಾತು ಕೇಳ್ತಾ ಇದ್ರೆ. ನೋಡಿ, ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿದ್ರು ಪಟ್ಟಂತ ತಯಾರಾಗಿದ್ದಾರೆ ಅಂದ್ರೆ ಎಲ್ಲ ಧ್ಯಾನದ ಮಹತ್ವ, ಶಿವಂಬು ಮಹತ್ವ. ಸೂಪರ್ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪಾರ್ವತಿ ಅವರೇ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಾನು ಶಿವಂಬು ತಗೊಳ್ತಾ ಇದ್ದೀನಿ. ಮೊನ್ನೆ 8 ದಿವಸ ಊರಿಗೆ ಹೋಗಿದ್ದೆ, ಅವಾಗ ಡಿಸ್ಕಂಟಿನ್ಯೂ ಮಾಡ್ಬಿಟ್ಟೆ. ಮತ್ತೆ ಬಂದ್ಮೇಲೆ ತಗೊಳ್ತಾ ಇದ್ದೀನಿ. ಹಾಗೆ ಡಿಸ್ಕಂಟಿನ್ಯೂ ಆದ್ರೆ ಪರವಾಗಿಲ್ವಾ? ಏನಾಗಲ್ಲ, ತಗೊಂಡಿದ್ರೆ ಈಗ ಆಹಾರ ತಗೊಂಡಿದ್ರೆ ಒಳ್ಳೇದು. ಆಹಾರ ಡಿಸ್ಕಂಟಿನ್ಯೂ ಮಾಡಿದ್ರೆ ಏನಾಗತ್ತೆ, ಶಕ್ತಿ ಕಡಿಮೆ ಆಗತ್ತೆ ಅಷ್ಟೇ. ಹೌದು, ಎಲ್ಲ ಊರಿಗೆ ಹೋದಾಗೆಲ್ಲ ಕಷ್ಟ ಆಗತ್ತಲ್ಲ ಅಂತ. ಹೌದು. ಹೇಗೆ ಆಹಾರ ತಗೊಂತಿರೋ ಅದೇ ರೀತಿಯಲ್ಲಿ ಅಂದ್ರೆ ನೀವು ಎಲ್ಲೇ ಹೋದ್ರು ಒಂದು
ಬಾಟಿಲೋ ಯಾವುದೋ ಒಂದು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ನಿಮ್ ಜೊತೆಗೆ. ಅದು ಹಾ ಇಡ್ಬೇಕು ಯಾವಾಗ್ಲೂ. ಎಲ್ಲಿ ಹಾ ಹೋದ್ರೂ ಅದು ಕ್ಯಾರಿ ಮಾಡ್ಬೇಕು. ಹ್ಮ್. ಹಾ. ಈಗ ಆಯ್ತು. ನಾನ್ ವೆಜ್ ತಿನ್ನೋದಿಲ್ಲ ಗುರುಜಿ, ನಾನು ಬಿಟ್ಟಿದ್ದೀನಿ ನಾನ್ ವೆಜ್ ಸುಮಾರು ತಿಂದು ದಿನ ಇದು ಆಯ್ತು. ಮಾಡಬಾರ್ದು. ನಾನ್ ವೆಜ್ ತಿಂದು ಇದು ಹಾ ಮಾಡ್ಲೇಬಾರ್ದು. ಹ್ಮ್. ಹಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಎಸ್. ಗುರುಜಿ. ಓಕೆ. ವಿಜಯ್ ಕುಮಾರ್ ಸರ್. ವಿಜಯ್ ಕುಮಾರ್ ಸರ್, ನಿಮ್ಮ ಆಕ್ಯುಪ್ರೆಷರ್ ವರ್ಕ್ಶಾಪ್ ಅದರ ಅನುಭವಗಳು ಮತ್ತೆ ಶಿವಂ ಬಗ್ಗೆ ಎರಡು ಬಗ್ಗೆ ಮಾತಾಡ್ಬೋದು. ಎಸ್. ನಾನು ಹಾಗೆ ಸುಧಾ ಹೆಗಡೆ ಮೇಡಮ್, ನೀವು ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ರೈಟ್. ಎಸ್ ಸರ್. ನಾನು ಆ, ಪ್ರಥಮವಾಗಿ ಗುರೂಜಿಗೆ ಹಾಗೂ ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ ಹೇಳ್ತಾ ಇದ್ದೀನಿ. ಗೌರವಪೂರ್ಣವಾದ ವಂದನೆಗಳು. ನಾನು ಆಕ್ಚುಲಿ 2 ದಿನದ ಆಕ್ಯುಪ್ರೆಷರ್ ಟ್ರೈನಿಂಗ್ ಪ್ರೋಗ್ರಾಮ್ ಏನಿತ್ತು ಅದನ್ನ ಅಟೆಂಡ್ ಆಗಿದ್ದೆ. ಅದೊಂದು ಬಹಳ ಯೂಸ್ಫುಲ್, ಪ್ರತಿಯೊಬ್ಬ ಮನುಷ್ಯನಿಗೆ ಬಹಳ ಯೂಸ್ಫುಲ್ ಒಂದು ಪ್ರೋಗ್ರಾಮ್ ಅಂತ ನನಗೆ 2 ದಿನದ ಕೊನೆಗೆ ಅನ್ಸಿತ್ತು. ಮೊದಲನೇ ದಿನನೇ ಬಹಳ ಚೆನ್ನಾಗಿ ಒಳ್ಳೆಯ ಒಂದು ಫೀಲಿಂಗ್ ನ ಜೊತೆ ಮನೆಗೆ ಬಂದೆ. 2ನೇ ದಿನಕ್ಕಂತೂ ಬಹಳ ಸಂತೋಷವಾಯಿತು. 2 ದಿನನೂ ನಾವು ನಿದ್ದೆ ಮಾಡದ ರೀತಿನಲ್ಲಿ, ಆಕ್ಚುಲಿ ನಮ್ಗೆ 70 ವರ್ಷ. ಈ ಈ ಸಮಯದಲ್ಲಿ ಮಧ್ಯಾಹ್ನ ಊಟ ಆದ್ಮೇಲೆ ಕಣ್ಣು ತಾನಾಗಿ ಎಳಿತದೆ. ಆದ್ರೆ ಕೃಷ್ಣಮೂರ್ತಿ ಸರ್ ನಮ್ಗೆ ನಿದ್ದೆ ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಅಷ್ಟು ಸುಂದರವಾದ ಪಾಯಿಂಟ್ಸ್ ಅನ್ನು ತಗೊಂಡು ಬಂದ್ರು. ಪ್ರಥಮವಾಗಿ ಅವರು ಅದರ ಹಿಸ್ಟ್ರಿ ಬಗ್ಗೆ ಹೇಳಿದ್ರು. ಮತ್ತೆ ಅದ್ ಯಾಕೆ ಕಲಿಬೇಕು ಎನ್ನುವುದು ಬಹಳ ಸೂಚ್ಯವಾಗಿ ಏನ್ ತಿಳಿಸಿದ್ದಾರೆ ಅಂತಂದ್ರೆ, ಔಷಧಿ ರಹಿತ ಜೀವನ ಬೇಕಿದ್ರೆ ಆಕ್ಯುಪ್ರೆಷರ್ ಅಥವಾ ನಾಡಿ ಒತ್ತಡ ಒಂದು ತರಬೇತಿ ಏನಿದೆ ಅದನ್ನ ಪಡ್ಕೊಳ್ಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರು. 2 ಪಾಯಿಂಟ್ ನನಗೆ ಬಹಳ ಚೆನ್ನಾಗಿ ನೆನಪಿದೆ ಅವ್ರು ಹೇಳಿರುವಂತದ್ದು. ಒಂದು, ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಏನಿದೆ ಅದಕ್ಕೆ ಅವರೊಂದು ಪಾಯಿಂಟ್ ತೋರಿಸಿದ್ರು. ನಮ್ಮ ಹೆಬ್ಬೆರಳಿನ ಮೇಲೆ ಹೀಗೆ ಒತ್ತುವಾಗ ಇಲ್ಲಿ ಉಬ್ಬು ಬರುತ್ತಲ್ಲ, ಈ ಉಬ್ಬನ್ನ ಒತ್ತಿ ಹಿಡಿದ್ರೆ ಯಾವುದೇ ರೀತಿಯ ಮಲಬದ್ಧತೆ, ಅದೆಷ್ಟೋ ಸಮಯ ನಮ್ಮ ಹೊಟ್ಟೆಯಲ್ಲಿ ಸ್ಟಾಕ್ ಇರುವಂತಹದ್ದು ಕ್ಲಿಯರ್ ಆಗುತ್ತೆ. ಇದನ್ನ ಒತ್ತುತ್ತಾ ಇರ್ಬೇಕು. ಒಂದು ಪಾಯಿಂಟ್. ಎರಡನೇದು ನಾನು ಕಲ್ತಿರುವಂತದ್ದು ಏನು ಅಂತಂದ್ರೆ, ಇದೇ ಹೆಬ್ಬೆರಳಿನ ಈ ಗುಂಡಿಯನ್ನು ಒತ್ತುತ್ತಾ ಇದ್ರೆ ಇದು 60 ರೋಗಗಳಿಗೆ ಚಿಕಿತ್ಸೆ ಕೊಡುತ್ತೆ ಎಂಬ ಪಾಯಿಂಟ್ ಅನ್ನ ಅವ್ರು ಹೇಳಿದ್ರು. ಇದೊಂದು ಅತ್ಯದ್ಭುತ ಒಂದು ಕಲಿಕೆ ಅಂತ ನನ್ಗೆ ಅನ್ಸುತ್ತೆ. ನಾನು ಒಂದು ವಿಶೇಷ ಏನು ಅಂತಂದ್ರೆ, ಅವರ ಅದ್ಭುತ ಜ್ಞಾನ. ಅದೆಷ್ಟು ಪುಸ್ತಕಗಳನ್ನು ಓದಿದಾರೋ, ಎಷ್ಟು ಡಿಗ್ರಿ ಮಾಡಿದಾರೋ, ಎಷ್ಟು ಟ್ರೈನಿಂಗ್ ತಗೊಂಡಿದ್ದಾರೆ. ಸೆಷನ್ ನ ಕೊನೆಗೆ ಅವರು ನೀಡಿರ್ತಕ್ಕಂಥ ಆಕ್ಯುಪ್ರೆಷರ್ ಚಿಕಿತ್ಸೆ ಏನಿದೆ ನಮ್ಮಲ್ಲಿ ಕೆಲವರಿಗೆ ಕೊಟ್ರು ಅವರು, ಬಹಳ ಅದ್ಭುತ. ಅದು ಎಷ್ಟು ಸಿನ್ಸಿಯರ್ ಆಗಿ ಅವ್ರು ಮಾಡ್ತಾ ಇದ್ರು ಅಂತಂದ್ರೆ, ಅವರು ಹಾಕ್ತಾ ಇದ್ದಂತ ಪ್ರೆಷರ್ ಅವ್ರ ಮುಖದಲ್ಲಿ ಬೆವರು ಇಳಿತಾ ಇತ್ತು. ಅಷ್ಟು ಪ್ರೆಷರ್ ಹಾಕಿ ಆ ಕೆಲಸವನ್ನ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, 2 ದಿನ ಸೆಷನ್ ಮಾಡುವಾಗ ಅವರು ಕೂತ್ಕೊಳ್ಳೇ ಇಲ್ಲ. 78 ವರ್ಷದ ಒಬ್ಬ ವ್ಯಕ್ತಿ, ಅವರ ಎನರ್ಜಿ ಕಂಟಿನ್ಯೂಸ್ಲಿ ಸೇಮ್ ಟೋನ್ ಅಲ್ಲಿ ಅವ್ರು ಮಾತಾಡ್ತಾ ಇದ್ರು. ಅದೇ ಎನರ್ಜಿ, ಅದು ಬಹಳ ಸುಂದರವಾಗಿತ್ತು. ನಾನಿಲ್ಲಿ ಹೇಳ್ಬೇಕೇನು ಅಂತಂದ್ರೆ, ಅವ್ರು ನಮಗೆ ಒಂದು ಪಾಯಿಂಟ್ ಏನ್ ಹೇಳಿದ್ರು ಅಂತಂದ್ರೆ, ಪ್ರೆಷರ್ ಅನ್ನ ಹೇಗೆ ಹಾಕ್ಬೇಕು, ಎಲ್ಲೆಲ್ಲಿ ಪ್ರೆಷರ್ ಹಾಕ್ಬೇಕು, ಯಾವ ರೋಗಕ್ಕೆ ಏನಿದೆ ಎಂಬುದನ್ನು ಪುಸ್ತಕ ನಮಗೆ ಕೊಟ್ಟಿದ್ದಾರೆ, ತೋರಿಸಿದ್ದಾರೆ, ಡಿಸ್ಪ್ಲೇ ಮಾಡಿದ್ದಾರೆ. ನಾನು ಎಲ್ಲವನ್ನು ಫೋಟೋ ತಗೊಂಡಿದ್ದೇನೆ, ಪುಸ್ತಕವೂ ನಂದಿದೆ, ನನ್ನ ಹತ್ರ ಇದೆ. ಯಾವ ರೀತಿಯಲ್ಲಿ ಪ್ರೆಷರ್ ಹಾಕ್ಬೇಕು ಎಂಬ 2 ಪಾಯಿಂಟ್ ಅನ್ನು ಹೇಳಿದ್ರು. ಒಂದು, ಕೆಲವು ಇದಕ್ಕೆ ನಾವು ವರ್ಟಿಕಲ್ ಪ್ರೆಷರ್ ಹಾಕ್ಬೇಕು. ಹೆಬ್ಬೆರಳನ್ನ ಹೀಗೆ ಬೆಂಡ್ ಮಾಡಿ ವರ್ಟಿಕಲ್. ಇನ್ನು ಕೆಲವು ಸಮಸ್ಯೆಗಳಿಗೆ ಹಾರಿಜಾಂಟಲ್ ಪ್ರೆಷರ್ ಹಾಕಬೇಕು ಎಂಬುದನ್ನ ತೋರಿಸಿದ್ರು. ಯಾವುದಕ್ಕೆ ಹೇಗೆ ಎಂಬುದನ್ನ ಅದು ನಾವು ಪ್ರಾಕ್ಟೀಸ್ ಮಾಡ್ತಾ ನಿರ್ಣಯ ಮಾಡ್ಬೇಕಾಗುತ್ತೆ. ಪ್ರೆಷರ್ಗೆ ಯಾವತ್ತು ಹೆಬ್ಬೆರಳನ್ನ ಉಪಯೋಗಿಸ್ಬೇಕು. ಫಾರ್ ಎಕ್ಸಾಂಪಲ್, ನನ್ಗೆ ಇಲ್ಲಿ ಒತ್ತಬೇಕು ಅಂತ ಇದ್ರೆ ಅಡಿಯಲ್ಲಿ ನಾನು ನನ್ನ 4 ಬೆರಳನ್ನು ಇಟ್ಟು ಇದನ್ನ ವರ್ಟಿಕಲ್ ಇದ್ರಲ್ಲಿ ನಾನು ಒತ್ತಬೇಕು. ಆದ್ರೆ ಬೆರಳಲ್ಲಿ ಉಗುರುಗಳು ಇರಬಾರ್ದು. ಒಂದು ವಿಶೇಷ ಏನು ಅಂತಂದ್ರೆ, ಎಲ್ಲಿಯೋ ಇರತಕ್ಕಂತ ಒಂದು ಸಮಸ್ಯೆಗೆ ಎಲ್ಲೋ ನೋವು ಕಾಣಿಸುತ್ತೆ. ಸೊ ಅದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಅದಕ್ಕೆ ಒಂದು ಟ್ರಿಕ್ ಅವ್ರು ಏನ್ ಹೇಳಿದಂದ್ರೆ, ಈಗ ಲಿವರ್ ನಲ್ಲಿ ಪ್ರಾಬ್ಲಮ್ ಇದೆ ಅಂತ ಆದ್ರೆ ಕೈಯಲ್ಲಿ ಅಥವಾ ಕಾಲಲ್ಲಿ, ಕೈ ಮತ್ತೆ ಕಾಲು ನಮ್ಮ ದೇಹ ಅಂತ ಅವರು ಪಿಕ್ಚರ್ ಕೊಟ್ಟಿದ್ದಾರೆ. ಕೈಯಲ್ಲಿ ಲಿವರ್ಗೆ ಸಂಬಂಧಪಟ್ಟ ಒಂದು ನಾಡಿ ಬಿಂದು ಇದೆ. ಆ ಬಿಂದುವನ್ನು ಹುಡುಕ್ಬೇಕಿದ್ರೆ ಅವರು ಹೇಳಿರೋ ಪಾಯಿಂಟ್ ಏನು ಅಂತಂದ್ರೆ, ಆ ಭಾಗ ಮೆದುವಾಗಿರುತ್ತೆ, ಬಿಸಿಯಾಗಿರುತ್ತೆ, ಮತ್ತೆ ಅಲ್ಲಿ ನೋವಿರುತ್ತೆ. ಒಂದು ಕಡ್ಡಿ ಇದೆ, ಅದನ್ನ ಒತ್ತಿದ್ರೆ
ಆ ನೋವು ಗೊತ್ತಾಗುತ್ತೆ. ಆವಾಗ ಲಿವರ್ನಲ್ಲಿ ಸಮಸ್ಯೆ ಇದೆ, ಎಲ್ಲೋ ಇರ್ತಕ್ಕಂಥ ಸಮಸ್ಯೆಗೆ ಇಲ್ಲಿ ರೆಸ್ಪಾಂಡ್ ಮಾಡ್ತಾ ಇರುತ್ತೆ. ಆ ಪಾಯಿಂಟ್ ಅನ್ನು ಒತ್ತಿದಾಗ ಅಲ್ಲಿಗೆ ಚಿಕಿತ್ಸೆ ಹೋಗುತ್ತೆ. ಯಾಕಂತಂದ್ರೆ ಅವ್ರಂದ್ರು 14 ನಾಡಿಗಳಿವೆ, 12 ಅಂಗಾಂಗ ಇದೆ. 12 ಅಂಗಾಂಗಗಳಿಗೂ ಚಿಕಿತ್ಸೆ ಕೊಡುವಂತದ ಪದ್ಧತಿ ಏನು ಅಂತಂದ್ರೆ ನಾಡಿಯ ಮುಖಾಂತರ ನಾವು ಒತ್ತಡ ಹಾಕಿದಾಗ ಅಲ್ಲಿ ಅದು ಸ್ಟಿಮ್ಯುಲೇಟ್ ಮಾಡಿ ಅಲ್ಲಿಯ ತೊಂದರೆಯನ್ನ ಕಡಿಮೆ ಮಾಡುತ್ತೆ. ಇನ್ನು ಕೆಲವು ಟ್ರಿಕ್ಸ್ ಹೇಳಿದ್ರು. ಸ್ಪಾಂಡಿಲೈಟಿಸ್ಗೆ ತಿರ್ಗಾ ಅವ್ರ ಹೆಬ್ಬೆರಳನ್ನೇ ನಮ್ಗೆ ತೋರಿಸುವಂತದ್ದು. ಈ ಬೆಂಡ್ ಆಗೋ ಈ ಪಾಯಿಂಟ್ ಅನ್ನ ನಾವು ಒತ್ತಿ ಹಿಡಿದು ಅದನ್ನ ಆಂಟಿ ಕ್ಲಾಕ್ ವೈಸ್ ಉಲ್ಟಾ ಲೆಫ್ಟ್ ಸೈಡ್ಗೆ ಟರ್ನ್ ಮಾಡಿದ್ರಿ, ಹೀಗೆ ಸ್ಪಾಂಡಿಲೈಟಿಸ್ನ ಸಮಸ್ಯೆ ಕಡಿಮೆ ಆಗುತ್ತೆ. ಎಂತ ಒಂದು ಅದ್ಭುತ ಒಂದು ವಿಷಯ ಅಂತ ಅನ್ಸಿತ್ತು ನನಗೆ. ಆಮೇಲೆ ನಾವು ಟ್ರಾವೆಲ್ ಮಾಡುವಾಗ ವಾಂತಿ ಬರುವ ಇದಾಗ್ಬೋದು, ಪ್ರಮೇಯ ವಾಂತಿ ಆಗುತ್ತೆ ಕೆಲವರಿಗೆ, ಅಥವಾ BP ಲೋ ಆಗ್ಬೋದು, ಇದ್ದಕ್ಕಿದ್ದ ಹಾಗೆ BP ಲೋ ಆಗ್ಬೋದು, ಅಥವಾ ಶುಗರ್ ಡೌನ್ ಆಗ್ಬೋದು. ಅವ್ರು ಹೇಳ್ತಾರೆ ಅಂತ ಸಂದರ್ಭಗಳಲ್ಲಿ ನಿಮ್ಮ ದೇಹದ ಯಾವುದೇ ಒಂದು ಪಾಯಿಂಟ್ ಅನ್ನ ಒತ್ತಿ ಹಿಡೀರಿ. ದಿಸ್ ವಿಲ್ ಟೇಕ್ ಕೇರ್. ಈಗ ಟ್ರಾವೆಲ್ ಮಾಡುವಾಗ ಮೂತ್ರ ಬರುತ್ತೆ, ಬಸ್ ನಾವು ರಿಕ್ವೆಸ್ಟ್ ಮಾಡಿ ನಿಲ್ಸಲ್ಲ. ಆಗ ಮೂತ್ರವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಪಾಯಿಂಟ್ ಅನ್ನ ನೀವು ಒತ್ತಿ, ಈ ನಮ್ಮ ದೇಹ ಅದ್ಭುತವಾಗಿ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ, ನಿಮ್ಮ ಸಮಸ್ಯೆಯನ್ನ ಸಾಲ್ವ್ ಮಾಡುತ್ತೆ. ಸೊ ಯಾವುದೇ ಪಾಯಿಂಟ್ ಹಿಡಿದಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಇನ್ನು ಒತ್ತೋದು ಹೇಗೆ ಎಂಬುದನ್ನು ನಾನು ಜಸ್ಟ್ 1 ನಿಮಿಷಕ್ಕೆ ಮುಗಿಸ್ಬಿಡ್ತೀನಿ. ಒತ್ತೋದು ಹೇಗೆ ಅಂತಂದ್ರೆ, ನಾನಂದ್ರೆ ವರ್ಟಿಕಲ್ ಮತ್ತೆ ಹೊರಿಜಾಂಟಲ್ ಮತ್ತೆ ವರ್ಟಿಕಲ್ ಟೈಪ್ ನಲ್ಲಿ ಒತ್ತಬೇಕು. ಪಾಯಿಂಟ್ ಅನ್ನ ಫಸ್ಟಿಗೆ ನಾವು ಐಡೆಂಟಿಫೈ ಮಾಡ್ಕೊಳ್ಬೇಕು, ಯಾವ ಸಮಸ್ಯೆಗೆ ಯಾವ ಪಾಯಿಂಟ್ ಎಂಬುದನ್ನ ನಾವು ನೋಡ್ಕೋಬೇಕು. ಒತ್ತುವಾಗ ಏನು ಅಂತಂದ್ರೆ, ಅವರೊಂದು ವರ್ಡ್ ಯೂಸ್ ಮಾಡಿದ್ರು, ಕ್ರಿಯೇಟ್ ದ ಪೇನ್ ಟು ಕಿಲ್ ದ ಪೇನ್. ಕ್ರಿಯೇಟ್ ದ ಪೇನ್, ಎಷ್ಟು ಒತ್ತಬೇಕು? ನೋವಾಗ್ಬೇಕು ಪೇಷಂಟಿಗೆ, ವಿಪರೀತ ನೋವಲ್ಲ, ಪೇಷಂಟ್ ತಡ್ಕೊಳ್ಳುವಷ್ಟು ನೋವನ್ನ ಕ್ರಿಯೇಟ್ ಮಾಡ್ಬೇಕು. ಆವಾಗ ದೇಹದಲ್ಲಿರುವ ನೋವು ಮಾಯ ಆಗುತ್ತೆ. ಸೊ ಕ್ರಿಯೇಟ್ ದ ಪೇನ್ ಟು ಕಿಲ್ ದ ಪೇನ್ ಅಂತ ಹೇಳಿದ್ರು. ಹೇಗೆ ಒತ್ತಬೇಕು? ಒತ್ತುವಾಗ ಪೇಷಂಟ್ ಕಣ್ಣು ಮುಚ್ಚಬೇಕು. ಈಗ ಆಕ್ಯುಪ್ರೆಷರಿಸ್ಟ್ ಯಾರಿದ್ದಾರೆ ಅವರು ಪಾಯಿಂಟ್ ಅನ್ನು ಒತ್ತುವಾಗ ಪೇಷಂಟ್ ಕಣ್ಣನ್ನ ಮುಚ್ಚಿರ್ಬೇಕು, ಮತ್ತೆ ಶ್ವಾಸವನ್ನ ತಗೊಳ್ಬೇಕು. ಒತ್ತಾ ಇರುವಾಗ ಇನ್ಹೇಲ್, ಅದನ್ನ ಒತ್ತು ಬಿಡುವಾಗ ಎಕ್ಸೇಲ್, ಹೀಗೆ ಮಾಡಬೇಕು ಎಂಬ ಪಾಯಿಂಟ್ ಅನ್ನ ನಮ್ಗೆ ಹೇಳಿದ್ದಾರೆ. ಮತ್ತೆ 14 ನಾಡಿ ಇದೆ, 12 ಅಂಗಾಂಗ, ಲಂಗ್, ಲಿವರ್, ಸ್ಪ್ಲೀನ್, ಹಾರ್ಟ್, ಸ್ಟೊಮಕ್ ಎಲ್ಲ ಅಂಗಾಂಗಕ್ಕೆ ಇಲ್ಲಿಂದ ಟ್ರೀಟ್ಮೆಂಟ್ ಕೊಡ್ಬಹುದು ಅಂತ ಹೇಳ್ತಾ ಒಂದು ವಿಷಯವನ್ನು ಅವ್ರು ಹೇಳಿದ್ರು. ಒಂದು ಹೋಮಿಯೋಸ್ಟಾಟಿಕ್ ಪಾಯಿಂಟ್ ಅಂತ ಇದೆ, ಇಂಪಾರ್ಟೆಂಟ್ ಪಾಯಿಂಟ್. ಬಹುಶಃ ನಮ್ಮ ಬುಕ್ ನೋಡಿದ್ರೆ ಗೊತ್ತಾಗ್ಬೋದು. ಆ ಪಾಯಿಂಟ್ ಅನ್ನ ನಾವು ಒತ್ತಿದ್ರೆ, ಪ್ರೆಷರ್ ಮಾಡಿದ್ರೆ, ಆವಾಗ ದಾಟ್ ವಿಲ್ ಟ್ಯಾಕಲ್ ಆಲ್ ದ ಪ್ರಾಬ್ಲಮ್ಸ್ ಆಫ್ ದ ಬಾಡಿ. ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಎಲ್ಲಾ ಸಮಸ್ಯೆಗಳನ್ನ ಅದು ಇಟ್ ವಿಲ್ ಟೇಕ್ ಕೇರ್. ಆ ಪಾಯಿಂಟ್ ಅನ್ನು ಹೋಮಿಯೋಸ್ಟಾಟಿಕ್ ಪಾಯಿಂಟ್ ಅಂತ ಅಂಶ ಹೇಳಿದ್ರು. ಇದ್ರ ಜೊತೆಗೆ ಅವರು ಕೈರೋಪ್ರಾಕ್ಟಿಕ್ ಬಗ್ಗೆ ಹೇಳಿದ್ರು. ನೀವು ಯೂಟ್ಯೂಬ್ ನಲ್ಲಿ ನೋಡಿಬಹುದು. ನಮ್ಮ ಸ್ಪೈನಿಗೆ ಕೊಡ್ತಕ್ಕಂತ ಟ್ರೀಟ್ಮೆಂಟ್ ಅದು ಒತ್ತುವಾಗೆಲ್ಲ ಟಕ್ ಪಟಕ್ ಅಂತ ಹೇಳಿ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ. ಬೆಂಡ್ ಆಗಿದ್ರೆ ಅಂತವ್ರನ್ನ ಸ್ಟ್ರೈಟ್ ಮಾಡಿಸ್ತಾರೆ. ಅದ್ರ ಬಗ್ಗೆನೂ ಸ್ವಲ್ಪ ಪರಿಚಯ ಕೊಟ್ರು. ಆಮೇಲೆ ಸುಜೋಕ್ ಬಗ್ಗೆ ಹೇಳಿದ್ರು. ಇದು ಕೊರಿಯನ್ ಪದ್ಧತಿ. ಸುಜೋಕ್ ಏನು ಅಂತಂದ್ರೆ, ಪಾಯಿಂಟ್ ಅನ್ನ ಐಡೆಂಟಿಫೈ ಮಾಡಿ, ಪೇನ್ ಎಲ್ಲಿದೆ ಅದನ್ನ ಐಡೆಂಟಿಫೈ ಮಾಡಿ, ಅಲ್ಲಿಗೆ ಒಂದು ಕಾಳು ಪ್ಲಾಸ್ಟರ್ ಮುಖಾಂತರ ಹಚ್ಚಿ ಆ ಪಾಯಿಂಟ್ ಅನ್ನ ಒತ್ತಾ ಇರುವಂಥದ್ದು. ರಾತ್ರಿ ಹಾಕಿ ಬೆಳಿಗ್ಗೆ ತೆಗೀರಿ. ಅದರ ಬಗ್ಗೆನೂ ಮಾಹಿತಿ ಕೊಟ್ರು. ನನ್ಗೆ ಏನು ಅನ್ಸಿತ್ತು ಅಂತಂದ್ರೆ, ಇದೊಂದು ಅದ್ಭುತವಾದ ಜಗತ್ತನ್ನು ಅವರು ಓಪನ್ ಮಾಡಿದ್ದಾರೆ. ಪ್ರತಿಯೊಬ್ಬ ಅಲ್ಲಿ ಕೂತ ಎಷ್ಟು ಪಾರ್ಟಿಸಿಪೆಂಟ್ಸ್ ಇದ್ರು ಎಲ್ರಿಗೂ ಒಂದು ಅದ್ಭುತ ಅನುಭವವನ್ನು ಕೊಟ್ಟಿರ್ತದೆ. ಯಾಕಂದ್ರೆ ನಮ್ಮ ದೇಹವನ್ನ ನಾವೇ ಕೂತಲ್ಲಿ ನಾವು ಯಾವ ರೀತಿ ಸರಿ ಮಾಡ್ಕೊಳ್ಬಹುದು ಎಂಬುದನ್ನ ತೋರಿಸತಕ್ಕಂತ ಒಂದು ಅದ್ಭುತ ವಿಜ್ಞಾನ. ನನ್ಗಂತೂ ಆ ಪ್ರೋಗ್ರಾಮ್ ಬಹಳ ಉಪಯೋಗಿ ನಮ್ಮ ಜೀವನಕ್ಕೆ ಅನ್ಸಿತ್ತು. ನನ್ಗೆ ಸಮಯ ಕೊಟ್ಟದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. Yes. Any Shivambu experiences, sir?
ಸರ್ ಆಕ್ಚುಲಿ ಶಿವಂಗು ಎಕ್ಸ್ಪೀರಿಯನ್ಸ್ ನನಗೆ ಹೇಳುವಂತ ಎಕ್ಸ್ಪೀರಿಯನ್ಸ್ ಇನ್ನು ನನಗೆ ಆಗಿಲ್ಲ, ಬಟ್ ನಾನು ತಗೊಳ್ತಾ ಇದ್ದೇನೆ. ಒಂದು ನಾನು ಏನು ಗಮನಿಸ್ತಿದ್ದೇನೆ ನನಗೆ ನಾನು ಶಿವಂಗು ಪ್ರಾರಂಭ ಮಾಡೋ ಮೊದಲು ನನಗೆ ಒಂಥರ ವೀಕ್ನೆಸ್ ಆಗ್ತಾ ಇತ್ತು, ಮತ್ತೆ ವೆಯ್ಟ್ ಲಾಸ್ ಆಗ್ತಾ ಇತ್ತು. ಆಮೇಲೆ ನಾನು ವಾಕಿಂಗ್ ಡೈಲಿ ನಾನು ಹೋಗ್ತೀನಿ, ಈಗಲೂ ಹೋಗ್ತೇನೆ. ವಾಕಿಂಗ್ ಹೋಗೋದು ನನ್ ಗಾಳಿಯಲ್ಲಿ ಹೋದಾಗ ಆಗ್ತಾ ಇತ್ತು. ಕೆಲವು ಸಲ ಆಫ್ ಬ್ಯಾಲೆನ್ಸ್ ಅನಿಸೋದು, ಅಂದ್ರೆ ಸ್ಟ್ರೈಟ್ ಲೈನ್ ಹೋಗ್ಬೇಕಿದ್ರೆ ನನ್ನನ್ನ ತೇಲಿಸ್ಕೊಂಡು ಲೆಫ್ಟಿಗೋ ರೈಟಿಗೂ ಕೊಂಡೋಗ್ತಿತ್ತು, ಅಂತ ಒಂದು ಅನುಭವ ಆಗ್ತಾ ಇತ್ತು. ಆದ್ರೆ ಶಿವಂಗು ಪ್ರಾರಂಭ ಮಾಡಿದ್ಮೇಲೆ ಅದು ತಾನಾಗಿ ವ್ಯಾನಿಷ್ ಆಗ್ತಾ ಇದೆ, ಅದಕ್ಕೆ ಅಂತ ಅನುಭವ ನನಗೆ ಬರ್ತಾ ಇಲ್ಲ. ಮತ್ತೆ ಎನರ್ಜಿ ಇದೆ, ಒಳ್ಳೆ ಎನರ್ಜಿ ಇದೆ. ನಾನು ವಾಕಿಂಗ್ ಮಾಡುವಾಗ ಸುಸ್ತು ಬಂದು ಕೂತ್ಕೊಳ್ಳೋ ಅಗತ್ಯ ಇಲ್ಲ. ಬಂದ ಮೇಲೇನು ನಾನು ಮಧ್ಯಾಹ್ನ ತನಕ ನಾನು ನಿಂತ್ಕೊಂಡು ಕೆಲಸ ಮಾಡ್ಲಿಕ್ಕೆ ಆ ಶಕ್ತಿ ನನ್ಗೆ ಶಿವಂಬು ಕೊಟ್ಟಿದೆ ಹೀಗೆ ಅನ್ಸುತ್ತೆ. ನಿನ್ನು ಏನು ಅಂತಂದ್ರೆ ದೇಹದ ಒಳಗೆ ಇರ್ತಕ್ಕಂಥ ಅದೆಷ್ಟು ಅಗೋಚರವಾದ ರೋಗಗಳೇನಿವೆ ಅದು ತಾನಾಗಿ ಮಾಯ ಹೋಗಿರ್ಬಹುದು, ಅದರಿಂದಾಗಿ ಎನರ್ಜಿ ಪ್ರೊಡ್ಯೂಸ್ ಆಗಿರ್ಬಹುದು ಅಂತ ಅನ್ಸುತ್ತೆ. ನನ್ಗೆ ಬಾರ್ಡರ್ಲೈನ್ ಶುಗರ್ ಇತ್ತು, ಆದ್ರೆ ಡಾಕ್ಟರ್ ಮೆಡಿಸಿನ್ ಕೊಡ್ಲಿಲ್ಲ. ಯಾಕಂತಂದ್ರೆ 3 ವರ್ಷದಿಂದ HbA1c ನಂದು 6.9 ಇತ್ತು. ಸೊ ಡಾಕ್ಟರ್ ಏನ್ ಹೇಳಿದ್ರು, ನಿಮ್ಗೆ 3 ವರ್ಷ ಸೇಮ್ ರಿಪೋರ್ಟ್ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ, ಆದ ಕಾರಣ ಕೆಲವರ ಬಾಡಿ ಹಾಗಿರುತ್ತೆ, ಔಷಧಿ ಬೇಡ ಅಂತಂದ್ರು. ಆದ್ರೆ ನಾನು ಶಿವಂಬು ತಗೊಂಡ ಮೇಲೆ ನನ್ನ HbA1c 6.5ಗೆ ಬಂದಿದೆ, ಕಡಿಮೆ ಆಗ್ತದೆ. ಇದು ನಾನು ಕಂಡಿರೋ ಫಲಿತಾಂಶ ಸರ್. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಅದ್ಭುತವಾದ ಆಕ್ಯುಪ್ರೆಷರ್ ವರ್ಕ್ಶಾಪ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಅಂದ್ರೆ ನೀವು ಏನೇನು ಕಲ್ಸ್ಕೊಂಡಿದ್ರಿ ಮತ್ತೆ ಸ್ವಲ್ಪ ತೋರಿಸಿದ್ರಿ, ಎಲ್ಲರಿಗೂ ಅದು ಅರ್ಥ ಆಗತ್ತೆ. ಯಾರ್ಯಾರು ಅಟೆಂಡ್ ಆಗಿಲ್ಲ, ಸೊ ಮುಂದಿನ ಯಾವುದೇ ವರ್ಕ್ಶಾಪ್ ಆದರೆ ವರ್ಕ್ಶಾಪನ್ನು ತಪ್ಪಿಸಬಾರ್ದು, ಆಯ್ತಾ? ಈ ರೀತಿಯಲ್ಲಿ ಸೊ ಒಂಥರ ಇಂಟ್ರೆಸ್ಟ್ ಕೊಟ್ಟು ಅದು ಅಟೆಂಡ್ ಆದರೆ ಅಷ್ಟು ಲಾಭಗಳಿದೆ. ಅದು ವಿಜಯಕುಮಾರ್ ಸರ್ ಹಂಚ್ಕೊಳ್ಳೋದ್ರಿಂದ ನಮಗೆಲ್ಲ ಅರ್ಥ ಆಯ್ತು. ಎರಡನೇದು ಶಿವಂಬು ಅಷ್ಟೇ, ಶಿವಂಬು ಥೆರಪಿ ಅದರ ಅನುಭವಗಳು ಸರ್ ಹಂಚ್ಕೊಂಡಿದ್ದಾರೆ. ನನ್ನ ಫ್ರೆಂಡ್ ಅಟೆಂಡ್ ಆಗಿದ್ರು ಸರ್. ಸಾರಿ ಸರ್, ತೊಂದರೆ ಕೊಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಸಹ ಅಟೆಂಡ್ ಆಗಿದ್ರು, ಅವರು ಡಿಪ್ಲೊಮಾ ಹೋಲ್ಡರ್ ಆಕ್ಯುಪ್ರೆಷರ್ ನಲ್ಲಿ. ಅವರಿಗೆ ಈ ಡಾಕ್ಟರ್ ಕೃಷ್ಣಮೂರ್ತಿ ಅವರ ನಾಲೆಜ್ ನೋಡಿ ಶಾಕಿಂಗ್, ವೆರಿ ಶಾಕಿಂಗ್. ಅದೇನು ಜ್ಞಾನ, ನನ್ಗೆ ಎಷ್ಟು ಇನ್ನು ಕಲೀಲಿಕ್ಕಿದೆ. ಅವ್ರು ಆಕ್ಚುಲಿ ಸ್ವಲ್ಪ ಪ್ರಾಕ್ಟೀಸು ಮಾಡ್ತಾ ಇದ್ರು, ಒಂದು ಪ್ರಾಕ್ಟೀಷನರ್ ಜೊತೆ ಕಲೀಲಿಕ್ಕಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ. ಅದ್ಭುತ ಜ್ಞಾನ ಅಂತ ಹೇಳ್ತಾರೆ. ಎಷ್ಟು ಸ್ಟಡಿ ಮಾಡಿದರೆ, ಎಷ್ಟು ಡಿಗ್ರಿ ಇದೆ, ಮತ್ತೆ ಅವರ ಶಕ್ತಿ ಪರ್ಸನಲಿ ಅವರು ಎಕ್ಸಿಬಿಟ್ ಮಾಡಿರೋ ಶಕ್ತಿ ಟ್ರೆಮೆಂಡಸ್. ರಿಯಲಿ ಅವರೊಂದು ಎಕ್ಸಾಂಪಲ್ ಸರ್. ನನ್ಗೆ ಯಾರಿಗೆ ಬಂದಿದೆ ಅವ್ರಿಗೆ ದೊಡ್ಡ ಬೋನಸ್ ಅಂತ ಹೇಳ್ತೀನಿ ನಾನು. ಎಸ್, ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೈಟ್, ಸುಧಾ ಮೇಡಮ್ ಮಾತಾಡಿ. ಸುಧಾ ಹೆಗ್ಡೆ. ನಮಸ್ತೆ ಗುರುಜಿ. ನಮಸ್ತೆ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಎಲ್ಲ ಮಾಸ್ಟರ್ಸಿಗೂ. ನನಗೆ ಅಕ್ಯುಪ್ರೆಷರ್ ಅನುಭವ ಅಂದ್ರೆ ಫಸ್ಟ್ ಇದ್ರ ಒಳಗೆ ಹೋಗುವಾಗ, ಮಹಾವತಾರ ಒಳಗೆ ಹೋಗುವಾಗ, ನಾನೆಲ್ಲೋ ಆಶ್ರಮಕ್ಕೆ ಬರ್ತಾ ಇದ್ದೀನಿ, ಇಲ್ಲೆಲ್ಲ ಋಷಿ ಮುನಿಗಳಿದ್ದಾರೆ ಅಂತ ಅರಿವಾಗ್ತಿತ್ತು. ಅವರು ಕೃಷ್ಣಮೂರ್ತಿಯವರು ಗಂಡ ಹೆಂಡತಿ ಅವ್ರಿಗೆ ನೋಡಿದ್ರೆ ಶಿವಪಾರ್ವತಿ ಇದ್ದಾರೆ ಅನ್ನೋ ಹಾಗೆ. ಅಂದ್ರೆ ಅವರಲ್ಲಿ ಎಷ್ಟು ನಾಲೆಜ್ ಇದೆ ಅಂದ್ರೆ ಪ್ರತಿ ಒಂದು ದೇಹದ್ದು ಪಿನ್ ಪಾಯಿಂಟ್ ಬಿಡದೆ ಹೇಳಿದ್ದಾರೆ ಅವರು. ನನಗೆ ಹೇಳಿದ್ರು, ನನಗೆ ಒಂದು 15 ವರ್ಷದಿಂದ ಇತ್ತೇನೆ ಅದು ಬಿಕ್ಕಳಿಕೆ ಸಮಸ್ಯೆ. ಅವರು ಯಾವಾಗ ಅದನ್ನು ಪಾಯಿಂಟ್ ಅನ್ನು ತೋರಿಸಿ ನನಗೆ ಹೇಳಿದ್ರು, ಈಗ 50% ಅದು ರಿಲ್ಯಾಕ್ಸ್ ಆಗಿದೆ. ಅಂದ್ರೆ ನಿನ್ನೆ ನನಗೆ ಮನೆಗೆ ಬಂದಾಗಿಂದ ತುಂಬಾ ತ್ರಾಸ ಆಗ್ತಿತ್ತು. ಆ ಪಾಯಿಂಟ್ ಒತ್ತಿ ಮತ್ತೆ ನಾನು 2 ಗಂಟೆ ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡಿದೆ. ಆಮೇಲೆ ನನ್ಗೆ ಅದು 0 ಇದಕ್ಕೆ ಬಂತು, ಅಂದ್ರೆ ಫುಲ್ ರಿಲ್ಯಾಕ್ಸ್ ಆಯ್ತು. ಏನ್ ಅನ್ಸ್ತಾ ಇದೆ ಅಂದ್ರೆ, ಇದು ಪ್ರತಿ ಒಂದು ಊರಲ್ಲಿ, ಅಂದ್ರೆ ಈಗ ಏನ್ ಡಾಕ್ಟ್ರು ಹಾಸ್ಪಿಟ್ಲ್ ಬೆಳೀತಾ ಇದೆ ಅಲ್ಲ, ಅದು ಒಂದು ಮಟ್ಟಕ್ಕೆ ನಿಲ್ಬೇಕನ್ನೋ ಒಂದು ಮನ್ಸಿಗೆ ಅನ್ಸ್ತಾ ಇದೆ. ಇದು ಎಲ್ಲರೂ ಮಾಡಿದ್ರೆ ಎಂತ ಒಂದು ಆರೋಗ್ಯ ಸಿಗ್ಬೋದು. ಯಾವುದೇ ಡಾಕ್ಟ್ರು ಬೇಡ, ಯಾವ್ದು ಹಾಸ್ಪಿಟ್ಲ್ ಬೇಡ. ಅಂದ್ರೆ ಗುರುಗಳು ಹೇಳಿದಾಗ ಒಂದು ಸಮುದ್ರ ಚಿಕಿತ್ಸೆ ಕೂಡ ನಾನು ಮಾಡ್ತಾ ಇದ್ದೇನೆ ಒಂದು 15 ದಿವಸದಿಂದ. ಮಧ್ಯೆ ಒಂದು 4 ದಿವಸ ಗ್ಯಾಪ್ ಆಯ್ತು ಈಗ. ಆದ್ರೂ ನನ್ಗೆ ಅದ್ರಲ್ಲಿ ಏನ್ ಅರಿವಾಗ್ತಿತ್ತು ಅಂದ್ರೆ, ನನ್ಗೆ ಇಲ್ಲ ಅಂದ್ರೆ 8 ಗಂಟೆಗೆ ಹೊಟ್ಟೆಗೆ ಏನಾದ್ರೂ ತಿನ್ಲೇಬೇಕು, ಇಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿ ತಲೆ ಸುತ್ತೋದು ಎಲ್ಲ ಶುರು ಆಗ್ತಿತ್ತು. ನಾನು 12:30 ತನಕನು ಏನೂ ಇದ್ ಮಾಡಲ್ಲ ಅದು ತಕೊಂಡ್ರೆ. ಅಷ್ಟು ನನಗೆ ಒಂಥರ ದೇಹದಲ್ಲಿ ಒಂಥರ ಎನರ್ಜಿ ಬಂದಾಗೆ. ಎಷ್ಟು ಕೆಲಸ ಮಾಡ್ತೀನಿ, ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ 12 ಗಂಟೆಗೆ ಇದು ಮಾಡ್ತಿದ್ದೆ, ಫುಡ್ ತಕೊಳ್ತಿದ್ದೆ. ನನ್ಗೇನು ಅನ್ಸ್ತಿರ್ಲಿಲ್ಲ, ಅಷ್ಟು ನನ್ಗೆ ದೇಹದಲ್ಲಿ ಚೈತನ್ಯ ಸಿಕ್ತಿತ್ತು. ಬಿಟ್ರೇನೆ ನನ್ಗೆ ಒಂಥರ ಅನ್ಸ್ತಿದೆ, ನಾನೀಗ ಮಾಡ್ಬೇಕು ಅಂತ ಹಾಗೆ.
ಇಷ್ಟ ಅನುಭೂತಿ ಗುರುಗಳೇ ನಂದು. ಓಕೆ ಅಮ್ಮ, ಥ್ಯಾಂಕ್ ಯು, ಧನ್ಯವಾದಗಳು. ಸುಭದ್ರಾ ಮೇಡಮ್. ನಮಸ್ತೆ ಗುರುಜಿ, ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೂ. ನಾನು ಸ್ವಮೂತ್ರ ಚಿಕಿತ್ಸೆ 1.5 ತಿಂಗಳಿಂದ ಸೇವನೆ ಮಾಡ್ತಾ ಇದ್ದೀನಿ. ಅಷ್ಟಕ್ಕೆ ಮುಂಚೆ ಮೈಗೆಲ್ಲ ಹಚ್ಕೊಳ್ತಾ ಇದ್ದೆ, ತಲೆಗೆ ಹಚ್ಕೊಂಡು ಸ್ನಾನ ಮಾಡ್ತಿದ್ದೆ, ಅದೆಲ್ಲ ಮಾಡ್ತಿದ್ದೆ. ನಾನು ಮೂಗಿಗೆ, ಕಣ್ಣಿಗೆ, ಕಿವಿಗೆ ಎಲ್ಲ ಹಾಕೊಂಡ್ಮೇಲೆ ನನಗೆ ಈ ಸೈನಸ್ ಪ್ರಾಬ್ಲಮ್, ಇಲ್ಲಿ ನೋವು ಬರ್ತಿತ್ತು, ಅದು ಕಡಿಮೆ ಆಗಿದೆ ಗುರುಜಿ. ತಲೆಗೆ ಹಚ್ಕೊಂಡು ಸುಮಾರು 4-5 ತಿಂಗಳಿಂದ ತಲೆಗೆ ಎಲ್ಲ ಹಚ್ಕೊಂಡು ಸ್ನಾನ ಮಾಡ್ತಿದ್ದೀನಿ, ಮೈಗೆಲ್ಲ ಹಚ್ಕೊಂಡು ಮಾಡ್ತಿದ್ದೀನಿ. ಮೈಯೆಲ್ಲ ಒಂದ್ಸಲ ಕಾಂತಿಯುತವಾಗಿ ಕಾಣುತ್ತೆ ಗುರುಜಿ. ಆಮೇಲೆ ಬೆಳಿಗ್ಗೆ ಮೂತ್ರ ಸೇವನೆ ಮಾಡ್ತಾ ಇರೋದ್ರಿಂದ ಗ್ಯಾಸ್ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ, ಎದೆಯಲ್ಲಿ ಬೆನ್ನಲ್ಲಿ ಎಲ್ಲ ಒಂಥರ ಲೈಟ್ ವೇಟ್ ಅನ್ಸುತ್ತೆ, ಬೇಗ ಬಂದ್ಬಿಡುತ್ತೆ, ಗ್ಯಾಸ್ ಪಾಸ್ ಆಗುತ್ತೆ, ಆ ಥರ ಎಲ್ಲ ಆಗಿ ನನಗೆ ರಿಲೀಫ್ ಆಗಿದೆ. ಬೆಳಗ್ಗೆ ಹೊತ್ತು ಕಫ ಬರುತ್ತೆ, ಅದರಿಂದ ಈ ತರ ಇದೆ ನನಗೆ ಅನುಭವ. ಇದರಿಂದ ಗುರುಜಿ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ಅಂದ್ರೆ ಕೈ ನೋವು, ತೋಳು ನೋವು ಅದು ಸ್ವಲ್ಪ ಹೋಗಿಲ್ಲ. ಹಳೆ ಮೂತ್ರನು ಮಾಡ್ತಾ ಇದ್ದೇನೆ. ಮೊನ್ನೆ ಒಂದ್ ದಿವಸ 20 ದಿವಸದ್ದು ಮೂತ್ರ ತಲೆಗೆ ಹಚ್ಕೊಂಡು ಒಳ್ಳೆ ಶಾಂಪೂ ತರ ನೊರೆ ಬರ್ತಾ ಇದೆ, ಹಚ್ಕೊಳ್ತಾ ಇದ್ರೆ ಹಳೆ ಮೂತ್ರ. ಆ ತರ ಆಯ್ತು ಗುರುಜಿ. ನಾನೀಗ ಮನೆಯಿಂದ ನಾನು ಇನ್ನೊಬ್ಳ ಮಗಳ ಮನೆಗೆ ಬಂದಿದ್ದೀನಿ. ಅಲ್ಲೂ ನಾನು ಕ್ಯಾರಿ ಮಾಡ್ಕೊಂಡು ಸ್ಪಿಲ್ಲರ್ ಇಟ್ಕೊಂಡು ಕೈಗೆ, ಕಣ್ಣಿಗೆ ಎಲ್ಲ ಹಾಕೊಳ್ತಾ ಇದ್ದೀನಿ. ಮೂತ್ರ ಒಂದು ಬಾಟ್ಲಿ ಇಟ್ಕೊಂಡ್ಬಿಟ್ಟು ಅದ್ರಲ್ಲಿ ಸೇವನೆ ಮಾಡ್ಕೊತಾ ಇದ್ದೀನಿ ಗುರುಜಿ. ವೆರಿ ಗುಡ್, ವೆರಿ ಗುಡ್. ಮತ್ತೆ ಆದ್ರೆ ಇನ್ನೂ ಒಂದ್ಸಲಾನು ಸೇವನೆ ಮಾಡ್ತೀನಿ ಮಧ್ಯಾಹ್ನದಲ್ಲಿ, ಒಂದು 2 ಟೈಮ್ಸ್ ತಗೊಳ್ತಾ ಇದ್ದೀನಿ. ತಗೊಳ್ಳಿ. ಓಕೆ ಮಾ, ಧನ್ಯವಾದಗಳು ಗುರುಜಿ, ಅವಕಾಶ ಕೊಟ್ಟಿರಿ. ಹಿರೇ ಮಾತ್ ಮೇಡಮ್. ಸರ್ ನಮಸ್ತೆ. ಮೊಮ್ಮಗನಿಗೆ 18 ವರ್ಷ ಸರ್. ಅವ ಸ್ವಲ್ಪ ಇದು ಅದನ್ರಿ, ಡೆವಲಪ್ಮೆಂಟ್ ಡಿಲೇ ಮಗು. ಈಗ 18 ವರ್ಷ ಆಗ್ಯದ. ಬಾಳ ಸೂಕ್ಷ್ಮವಾಗಿ ಅವನಿಗೆ ಬೆಳವಣಿಗೆ ಮಾಡ್ಕೊಂಡು ಬಂದಿವಿ. ಇವಾಗ ಏನಂದ್ರೆ ಮೊಳಕಾಲ್ ಫುಲ್ ಬೆಂಡ್ ಆಗದಾವ್ರಿ. ನಡಿಬೇಕಾದ್ರೆ ಅವ ಎಷ್ಟ್ ಹೈಟ್ಗೆ ಅದನ್ನ ಹೈಟಿನ್ಕಿಂತ ಒಂದ್ 2 ಫೀಟ್ ಕೆಳಗೆ ಬಗ್ಗತಾನ. ಅದಕ್ಕ ಅಕ್ಯುಪ್ರೆಷರ್ಲಿಂದ ಅದೇನ್ ಸಾಲ್ವ್ ಆಗ್ಬೋದೇನೋ ಅಂತ ನಿಮಗೊಂದು ಪ್ರಶ್ನೆ ಕೇಳಿ ಸರ್. ಎಲ್ಲಿ ಹೋಗಿ 1 ತಿಂಗಳ 2 ತಿಂಗಳು ಮರ್ಮ ಥೆರಪಿಯಲ್ಲಿ ಒಂದು. ಎರಡನೇದು ಶಿವಂಬು ಅವರೇ ಕುಡಿಸ್ಬೇಕು. ಓಕೆ ಸರ್. ಶಿವಂಬು ಅವ್ರಿಗೆ ರೆಗ್ಯುಲರ್ ಅಭ್ಯಾಸ ಮಾಡಿಸಿ ಚೆನ್ನಾಗಿ ಓಲ್ಡ್ ಶಿವಂ ಮಾಡ್ಕೊಳ್ಳಿ. 1 ತಿಂಗಳದು, 1 ವರ್ಷದ್ದು ಆತರ ಮಾಡ್ಕೊಂಡು, ಓಕೆ, ಅದ್ ಮಾಡ್ಕೊಂಡು ವಿಧಾನ ಬೇಕಂದ್ರೆ ಯಶೋಧ ಮೇಡಮ್ಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ವೇಟ್ ಇರ್ತಾ ಇಲ್ಲ ಸರ್. ಎಷ್ಟ ಅವನಿಗೆ ಒಂದು 10-20 ಲಕ್ಷ ಹಾಕ್ಯಾರೇನೋ, ವೇಟ್ ಇರ್ತಾ ಇಲ್ಲ, ತೆಳ್ಳಗದನ. ಎಲ್ಲ ಆಗತ್ತೆ. ನೀವು 10 ಲಕ್ಷ 20 ಲಕ್ಷ ಏನ್ ಎಲ್ಲಿಗೆ ಕೊಡೋದು ಬೇಕಾಗಿಲ್ಲ, ಏನ್ ವೇಸ್ಟ್ ಅದೆಲ್ಲ. ಆಯ್ತಾ? ಎಲ್ಲ ಬಿಟ್ಟು ಅದೇನಾದ್ರೂ ಅಷ್ಟು ಅಮೌಂಟ್ ಇದ್ರೆ ಒಂದ್ ಕೆಲಸ ಮಾಡಿ, ಒಂದು ಪಿರಮಿಡ್ ಕಟ್ಬಿಡಿ ಅಷ್ಟೇ. ಹಾಸ್ಪಿಟಲ್ ಕೊಡೋ ಬದಲು ಒಂದು ಪಿರಮಿಡ್ ಕಟ್ಬಿಡಿ. ಅಲ್ಲ, ಇಲ್ಲಿವರೆಗೆ ಅಷ್ಟು ಹಾಕಿದೇವೆ ಸರ್ ಅವನಿಗೆ. ಹಾಕಿ ಇನ್ನು ಮುಂದೆ ಏನ್ ಹಾಕ್ತಿರೋ, ಇನ್ನು ಮುಂದೆ ಏನ್ ಹಾಕ್ಬೇಕಂತ ಅನ್ಕೊಂಡ್ರು ಅದ್ ಪಕ್ಕ ಇಟ್ಬಿಟ್ಟು ಅದೊಂದು ಪಿರಮಿಡ್ ಕಟ್ಟಿ. ಈಗಿಂದ ಏನ್ ಮಾಡ್ತೀರಾ ಅಂದ್ರೆ, ಒಂದು ಸರಿ ನಮ್ಮ ಸೆಂಟರ್ಗೂ ಬಂದೋಗಿ ಮರ್ಮ ಥೆರಪಿ ಮಾಡ್ಸೋಣ. ಎರಡನೇದು ಮರ್ಮ ಥೆರಪಿ ಮತ್ತೆ ಆಯುರ್ವೇದದಲ್ಲಿ ಪ್ರಯತ್ನ ಮಾಡ್ತೀವಿ. ಎರಡನೇದು ಶಿವಂಬು ಚಿಕಿತ್ಸೆ ಇವತ್ತಿಂದ ಶುರು ಮಾಡಿ. ಆಯ್ತಾ? ಚೆನ್ನಾಗಿ ಅಲೆ ಮೂತ್ರ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಏನೇನು ಇವತ್ತು ನಾನು ಕೊಟ್ಟಿರುವಂತ ವಿಡಿಯೋನು ನೀಟಾಗಿ ಸೇವ್ ಮಾಡ್ಕೊಂಡು ಪದೇ ಪದೇ ಕೇಳಿಸ್ಕೊಳ್ಳಿ. ಏನೇನು ಮಿಕ್ಸ್ ಮಾಡಿ ಯಾವ ರೀತಿಯಲ್ಲಿ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಆಯ್ತಾ? ಮಸಾಜ್ ಮಾಡಕ್ಕೆ ಏನೇನು ಮಾಡ್ಬೇಕು ಇದನ್ನು ಪಾಲನೆ ಮಾಡಿ. ಮೂತ್ರ ಚಿಕಿತ್ಸೆ ಬಗ್ಗೆ ಡೌಟ್ಸ್ ಇದ್ರೆ ಯಶೋಧ ಮೇಡಮ್ ಇಲ್ಲ ನಂದಾ ಮೇಡಮ್ ಹತ್ರ ಕಾಂಟ್ಯಾಕ್ಟ್ ಮಾಡಿ. ಇಮಿಡಿಯೇಟ್ ಮಗನಿಗೆ ಸ್ಟಾರ್ಟ್ ಮಾಡಿ. ಖಂಡಿತ ಮೊಮ್ಮಗ ಇರ್ಲಿ. ಸೊ 1 ವರ್ಷದಲ್ಲೇ ಸುಧಾರ ಆಗ್ಬಿಡ್ತಾನೆ. 1 ವರ್ಷದಲ್ಲಿ ಕಂಪ್ಲೀಟ್ ರಿಕವರ್ ಆಗ್ಬಿಡ್ತಾನೆ. ಓಕೆ ಸರ್, ಥ್ಯಾಂಕ್ ಯು. ಯಾವ ಹಾಸ್ಪಿಟ್ಲಕ್ಕೂ ದುಡ್ಡು ಯಾವ್ದು ಕೊಡಕ್ ಹೋಗ್ಬೇಡಿ. ಓಕೆ, ರೈಟ್. ಓಕೆ ಸರ್, ರೈಟ್, ಥ್ಯಾಂಕ್ ಯು. ಗಿರಿಜಮ್ಮ ಮೇಡಮ್, ನೀವಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮೇಡಮ್. ಗುರುಜಿ ನಮಸ್ತೆ. ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಅಶ್ವಿನಿ ಮೇಡಮ್. ಮಾತಾಡಿ. ತುಂಬಾ ಒಳ್ಳೆ ಅನುಭವಗಳು ಕೇಳಿಸ್ತಾ ಇದೀವಿ. ಬಹಳ ನಮಗೂ ಅದು ಫಲಿತ ಸಿಕ್ಕಿದೆ. ಇಬ್ರು ನಾವು ಅಳವಡಿಸ್ಕೊಂಡಿದೀವಿ. ಈಗ ಸುಮಾರು 6 ಮಂತ್ಸ್ ಆಯ್ತು. ಒಂದೇ ಒಂದು ಏನಂದ್ರೆ ಡೌಟ್ ಬಂತಂದ್ರೆ ಗುರುಜಿ, ನನಗೆ ಅದು ಎಕ್ಜಿಮಾ ಬಂತಲ್ಲ, ಅದೇನಾದ್ರೂ ಬಾಡಿ ಹೀಟ್ ಇದ್ದವ್ರು ತಗೊಂಡ್ರೆ ಮತ್ತೆ ಶಿವಂಬುದಿಂದ ಹೀಟ್ ಆಗುತ್ತಾ ಅಂತ ಏನಾದ್ರು ಒಂದ್ ಇದು ಬಂತು ನನಗೆ. ಅದಕ್ಕೆ ಕೇಳೋಣ ಅನ್ಕೊಂಡು. ಇಲ್ಲ.
ಮೂಗಿಂದ ಗುರುಜಿ ಮೂಗಿಂದ ಕುಡಿಯೋಕೆ ಪ್ರಯತ್ನ ಮಾಡಿ. ಅವಾಗ ನಿಮ್ಗೆ ಓಕೆ. ವಾತಪಿತ್ತ ಕಫ ಎಲ್ಲ ಸರೋಗುತ್ತೆ. ಓ ಮೂಗಿನಿಂದ ಒಳಗಡೆ ತಗೊಳಕ್ ಪ್ರಯತ್ನ ಮಾಡೋದಾ ಗುರುಜಿ? ಓ ಸರಿ ಸರಿ. ಅದೇ ತರ ಗುರುಜಿ, ಈಗ ವಿಶ್ವ ಧ್ಯಾನ ದಿನ ಮಾಡ್ತಾ ಇದೀವಿ 21ಗೆ, ವರ್ಲ್ಡ್ ಮೆಡಿಟೇಷನ್ ಡೇ. ಅದಕ್ಕೆ ನೀವು ಪಾಂಪ್ಲೆಟ್ಸ್ ಏನಾದ್ರು ಇಲ್ಲಿ ರಾಗಿಗುಡ್ಡ ಪಿರಮಿಡ್ ಸೆಂಟರ್ಗೆ ನೀವು ಕಳಿಸಿದ್ರೆ ನಾವು ಕಲೆಕ್ಟ್ ಮಾಡ್ಕೊಂಡು ನಮ್ಮ ಏನೇನೋ ಆಫೀಸ್ಗಳ ಸ್ಟಾಫ್ಗಳಿಗೆಲ್ಲ ಸ್ವಲ್ಪ ಹಂಚಕ್ಕೆ ಇದು ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ. ಅದೇ ಯಾವಾಗ ಅಲ್ಲಿ ಕಳಿಸ್ತೀವಿ ಅಂತ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಗುರುಜಿ. ರೈಟ್. ಅದೇನಂದ್ರೆ ನಾವು ಯಾಕಂದ್ರೆ ಕಾರ್ಯಕ್ರಮ ಇರೋದು ಬಾಗಲಕೋಟೆ ಅಲ್ವಾ, ನಾವು ಆದಷ್ಟು ಪಾಂಪ್ಲೆಟ್ ಡಿಸ್ಟ್ರಿಬ್ಯೂಷನ್ ಅದು ಸುತ್ತಮುತ್ತ ಮಾಡ್ತಾ ಇದೀವಿ. ಯಾಕಂದ್ರೆ ಹತ್ರ ಇಲ್ಲಿಂದ ಬರ್ಬೇಕಾಗಿರೋಂಥವ್ರು ಬರೋದು ಕಷ್ಟ ಆಗತ್ತೆ ಅಂತ ಹೇಳಿ. ಕಷ್ಟನೇ, ಹೌದು ಹೌದು. ನಮ್ಮ ಅಂದ್ರೆ ಆ ಸೈಡ್ ಬಾಗಲಕೋಟು ಹುಬ್ಳಿ ಸೈಡ್ ಅವರೇ ಸುಮಾರು ಜನ ಇರೋದ್ರಿಂದ ಅವ್ರೇನಾದ್ರೂ ಸಾಧ್ಯ ಆದ್ರೆ ಬರ್ಬೋದು ಅನ್ನೋ ಒಂದು ಇದಕ್ಕೆ ಪ್ರಚಾರ ಮಾಡೋದಾದ್ರೆ ಕೊಡ್ಬೋದು. ಅದಕ್ಕೆ ನಾವು ಇಲ್ಲಿ ಪ್ರಿಂಟ್ ಮಾಡಕ್ ಹೋಗಿಲ್ಲ. ಏನ್ ಪ್ರಿಂಟ್ ಇದ್ರು ಅಲ್ಲೇ ಪ್ರಿಂಟ್ ಮಾಡೋದು, ಅಲ್ಲೇ ಅನ್ಸ್ತಾ ಹೋಗ್ತಾ ಇದೀವಿ ಆ ರೀತಿಯಲ್ಲಿ. ಸರಿ ಸರಿ. ನಿಮ್ಗೆ ಬೇಕು ಅಂದ್ರೆ ಒಂದು ಪ್ರಯತ್ನ ಮಾಡಿ ನೀವೇನಾದ್ರೂ ಒಂದು ಸ್ವಲ್ಪ ಪ್ರಿಂಟ್ ಮಾಡ್ಕೊಂಡು ಕೊಟ್ಬಿಡಿ. ಓಕೆ, ಈಗ ನೀವು ಕಳಿಸಿದ್ರೆ ಅದನ್ನ ನಾವು ಪ್ರಿಂಟ್ಔಟ್ ತಕೊಳ್ಬಹುದು ಹಂಗಂದ್ರೆ? ತಗೋಬಹುದು, ಆರಾಮ ನಾವೇ ತಗೊಂಡಂಗಂದ್ರೆ ಹಂಚ್ತೀವಿ ಬಿಡಿ ಗುರುಜಿ. ಅಂದ್ರೆ ಇದಾರೆ ಸುಮಾರು ಉತ್ತರ ಕರ್ನಾಟಕ ಮೆಂಬರ್ಸ್ ಜಾಸ್ತಿ ಇದಾರೆ ಈ ಕಡೆ. ಹಾಗಾಗಿ ಅವ್ರಿಗೆ ಸ್ವಲ್ಪ ಇಲ್ಲಿ ನಮ್ ದೇವಸ್ಥಾನ ಒಂದಿದೆ, ಅಲ್ಲಿ ಸ್ವಲ್ಪ ಎಷ್ಟು ಡಿಸ್ಟ್ರಿಬ್ಯೂಟ್ ಆಗೋಷ್ಟು ಮಾಡುವ ಅಂತ ನಾವು ವರ್ಲ್ಡ್ ಮೆಡಿಟೇಷನ್ ಬರ್ತೀವಿ ಗುರುಜಿ, ಧ್ಯಾನದಲ್ಲಿ ಭಾಗಿಯಾಗುವ ಅಂತ ಅನ್ಕೊಂಡಿದೀವಿ. ಓಕೆ ಗುರುಜಿ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಗಿರಿಜಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ನಾನು ಫಸ್ಟ್ ಇನ್ನೂ ಆಳವಾಗಿ ಅದನ್ನ ಓದ್ಲಿಕ್ಕೆ ಹೋಗಿಲ್ಲ, ಮನೆಯಲ್ಲಿ ಕೇಳಿಸ್ಕೊಂಡಿದ್ದಷ್ಟೇ. ಆದ್ರೆ ಈ ಆಕ್ಯುಪ್ರೆಷರ್ ಯಾತಕ್ ಬೇಕು ಅಂತ ಒಂದ್ 4 ಪಾಯಿಂಟ್ ಹೇಳ್ತೀನಿ. ಇದು ನಾವ್ ಅನುಸರಿಸಕ್ಕೆ ತುಂಬಾ ಸುಲಭ, ಸರಳ, ಮತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಮತ್ತೆ ಇದು ನಮಗೆ ನಾವೇ ಸೆಲ್ಫ್ ಮೆಡಿಕೇಷನ್ ಮಾಡ್ಕೋಬಹುದು. ಆಮೇಲೆ ಯಾವಾಗ ಬೇಕಂದ್ರೆ ಅವಾಗ ನಾವ್ ಅದನ್ನ ಚಿಕಿತ್ಸೆ ಪಡ್ಕೋಬಹುದು. ಇದಕ್ಕೆ ಯಾವುದೇ ಒಂದು ಎಕ್ಸ್ಪೆಂಡಿಚರ್ ನಾವು ಖರ್ಚು ಮಾಡ್ಬೇಕಾದಿಲ್ಲ ಕೈಯಲ್ಲಿ. ಮತ್ತೆ ಇನ್ನು ಒಂದ್ ಪಾಯಿಂಟ್ ಏನು ಅಂತಂದ್ರೆ, ನಮ್ಗೆ ಯಾವ್ದೇ ಕಾಯಿಲೆ ಬರ್ಬೇಕಾದ್ರೆ ಬ್ಲಾಕೇಜ್ ಅಂಡ್ ಲೀಕೇಜ್ ಇಂದ ಬರುತ್ತೆ ಅನ್ನೋ ಪಾಯಿಂಟ್ ಹೇಳಿದ್ರು. ಅದು ನನ್ ಮನ್ಸಲ್ಲಿ ಕೂತ್ಕೊಂಡಿದೆ. ಹಾಗೆ ಮತ್ತೆ ವಿಜಯಕುಮಾರ್ ಸರ್ ಹೇಳ್ದಾಗೆ ನೋವಿರೋ ಭಾಗವನ್ನ ನೋವು ಕೊಡಿ, ಆಮೇಲೆ ಅದನ್ನ ಕಿಲ್ ಮಾಡಿ ಅಂತ ಹೇಳಿ, ಅದು ಇಂಗ್ಲಿಷ್ ನನ್ ಕರೆಕ್ಟ್ ಬೇಗ ಹೇಳಲಿಕ್ಕೆ ಬರ್ತಿಲ್ಲ. ಈ ಪಾಯಿಂಟ್ಗಳೆಲ್ಲ ತುಂಬಾ ಚೆನ್ನಾಗಿ ತಲೆಗೆ ಹೋಗಿದೆ ಸರ್. ಇನ್ನೇನಿದ್ರು ತೋರಿಸೋದು ನಾನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ತೋರಿಸ್ತೀನಿ. ಹರಿ ಓಂ. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ರೈಟ್, ಓಕೆ ಮೇಡಮ್. ಅಶ್ವಿನಿ ಮೇಡಮ್, ಕಾರ್ಯಕ್ರಮ ಸಂಪನ್ನಗೊಳಿಸಿ. ಗುರುಜಿ ಸಂಪನ್ನ ಮಾಡೋದು. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಆಕ್ಯುಪ್ರೆಷರ್ಗೆ ನಾವು ಬಂದಿಲ್ಲ, ಮತ್ತೆ ಅವ್ರಿಗೆ ಮನಸ್ಸಲ್ಲಿ ಒಂದು ಎಲ್ಲೋ ಒಂದು ಕೂತಿರುತ್ತೆ, ಒಂದು ನೋವಾಗಿದೆ, ನಾವು ಅಟೆಂಡ್ ಮಾಡ್ಬೇಕಾಗಿತ್ತು ಅಂತ, ಅವ್ರಿಗೆಲ್ಲ ನಿನ್ನೆ ಮತ್ತೆ ಇವತ್ತಿಗೆ ಸಮಾಧಾನ ಆಗಿದೆ ಅಂತ ಭಾವಿಸ್ತೀನಿ. ಯಾಕೆ ಅಂತಂದ್ರೆ ನಮ್ಮ ವಿಜಯ್ ಕುಮಾರ್ ಸರ್ ಆಕ್ಯುಪ್ರೆಷರ್ ಅಲ್ಲಿ ಏನ್ ಕೊಟ್ರು ಅದರಲ್ಲಿ ಸಂಕ್ಷಿಪ್ತ ಮಾಹಿತಿ ಕೊಟ್ಟಿದ್ದಾರೆ. ಮತ್ತೆ ಎಲ್ಲಾ ಮಾಸ್ಟರ್ಸ್ ಅನುಭವ ಹಂಚ್ಕೊಂಡಿದ್ದಾರೆ. ತುಂಬಾ ಖುಷಿ ನಮ್ಗೆಲ್ರಿಗೂ ಆಗಿದೆ ಅಂತ ಹೇಳ್ತಾ, ಒಂದು ಕಾರ್ಯಕ್ರಮ ಬಗ್ಗೆ, ಇದು ವಿಶ್ವ ಧ್ಯಾನ ಕಾರ್ಯಕ್ರಮ ಬಗ್ಗೆ ರೇವತಿ ಮೇಡಮ್ ಮಾತಾಡಿ, ಒಂದು 2 ನಿಮಿಷ ಮಾತಾಡಿ. ನಮಸ್ತೆ ಗುರುಜಿ, ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ಯಾವತ್ತು ಎಲ್ಲ ದಿನನೂ ಹೇಳಿದಾಗೆ ಇವತ್ತು ಸಹ ನಾನು ರಿಪೀಟ್ ಮಾಡ್ತಾ ಇದ್ದೇನೆ. ವಿಶ್ವ ಧ್ಯಾನ ದಿನವನ್ನ ನಾವು ಬಾಗಲಕೋಟೆಯಲ್ಲಿ ನಡೆಸ್ತಾ ಇದ್ದೇವೆ. ಈಗಾಗಲೇ ನಾನು ಶೈಲಜಾ ಮೇಡಮ್ ಹೇಳಿದನ್ನ ಕಿವಿ ಕೊಟ್ಟೆ. ತುಂಬಾ ಒಳ್ಳೇದು ಮೇಡಮ್. ನಿಮ್ಮವರೆಲ್ಲ ಆ ಕಡೆ ನಾರ್ದನ್ ಕರ್ನಾಟಕದಲ್ಲಿದ್ದಾರೆ, ಬೆಳಗಾವಿ ಅಥವಾ ಬಿಜಾಪುರ, ಬಾಗಲಕೋಟೆ ಸೈಡ್ ಅಲ್ಲಿ ಇದ್ರೆ ಅವರಿಗೆ ದಯಮಾಡಿ ವಾಟ್ಸ್ಆಪ್ ನಲ್ಲಿ ನಿಮ್ಮ ಪಾಂಪ್ಲೆಟ್ ಅನ್ನ ಕಳಿಸಿ ಅದನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರು ಹಾಜರಾಗಬಹುದು. ಬೆಳಗಾಂನಲ್ಲಿ ಇರುವವರು ಬೆಳಗಾಂನ ಶಿವಾಜಿನಗರದಲ್ಲಿ ನಮ್ಮ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೆ. ಎಲ್ರಿಗೂ ಕಾಮನ್ ಆಗಿ ಹೇಳತಕ್ಕಂಥದ್ದು ರಿಮ್ಯಾಂಡ್ ಹೋಮ್ ಅಂತ ಹೇಳತಕ್ಕಂಥ ಒಂದು ಪರಿಚಯ. ಅದೇ ಬಿಲ್ಡಿಂಗ್ ನಲ್ಲಿ ಅವ್ರ ಆಫೀಸ್ ಇದೆ, ಅಲ್ಲಿ ಪಾಂಪ್ಲೆಟ್ಸ್ ಇದೆ. ಆಕ್ಚುಲಿ ಲೋಕಲ್ ಬೆಳಗಾಂನಲ್ಲಿ ಇರೋರು ಅಲ್ಲಿ ಹೋಗಿ ಪಡ್ಕೊಂಡು ಅದನ್ನ ಪ್ರಚಾರವನ್ನ ಮಾಡಬಹುದು. ಬಾಗಲಕೋಟೆಯಲ್ಲಿ ಇರುವವರು ಸಹ ಬಾಗಲಕೋಟೆಯಲ್ಲಿ ಸಹ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಫೀಸ್ ಇದೆ, ಅಲ್ಲಿ ಸಹ ತಕೊಂಡು ಪಾಂಪ್ಲೆಟ್ ಅನ್ನ ಕೊಟ್ಟು ಪ್ರಚಾರವನ್ನ ಮಾಡಬಹುದು. ಜೊತೆಗೆ ಎಲ್ರಿಗೂ ಬರ್ಲಿಕ್ಕೆ ಹೇಳ್ಬೋದು. ಇನ್ನೊಂದೇನು ಅಂತಂದ್ರೆ ಸರ್, ನಿನ್ನೆ ಇವರು ಶಾರದಾ ಮ್ಯಾಮ್ ಅನ್ನ ಕರೆದೆ. ಅವ್ರು ಆಕ್ಚುಲಿ ಫಸ್ಟಿಗೆ ಕ್ಲಾಸ್ ಆಗುವಾಗ ಕೂತಿದ್ರು, ಅವ್ರ ಹೆಸರನ್ನು ಸಹ ನಾನು ನೋಟ್ ಮಾಡ್ಕೊಂಡೆ. ಬಟ್ ನಾನು ಮಾತಾಡುವಾಗ ಅವ್ರು ಇರ್ಲಿಲ್ಲ. ಮೇಡಮ್ ಅವರಿಗೆ, ಅವರು ಬೆಂಗಳೂರಿನಲ್ಲಿ ಇದ್ದ, ನನಗೆ ಅವರು ಹೇಳಿದ ಅಂದಾಜು ಅವರು ಕೆಂಗೇರಿ ಹತ್ರ ಎಲ್ಲೋ ಇದ್ದಾರೆ. ಸೊ ಮಹಾತಾರ್ ಸಂಸ್ಥೆಗೆ ಬಂದು ರಿಸಿಟ್ ಬುಕ್ ಮತ್ತೆ ಪಾಂಪ್ಲೆಟ್ ಅನ್ನ ತಕೊಂಡು ಹೋಗಿ ಅಂತ ನಿನ್ನೆ ಅನೌನ್ಸ್ ಮಾಡಿದೆ. ಬಟ್ ಮೇಡಮ್ ಇರ್ಲಿಲ್ಲ, ಇವತ್ತು ಇದಾರ ಏನೋ ನನಗೂ ಗೊತ್ತಿಲ್ಲ. ಇದ್ರೆ ಅಲ್ಲಿಂದ ತಗೋಬಹುದು. ಇನ್ನೊಂದೇನಂತಂದ್ರೆ ಬೆಂಗಳೂರಿನಲ್ಲಿ ಪ್ರಚಾರ ಮಾಡೋರು ದಯಮಾಡಿ ಮಹಾತಾರ್ ಫೌಂಡೇಶನ್ ನಲ್ಲಿ
ಪಾಂಪ್ಲೆಟ್ಸ್ ಮತ್ತೆ ರೆಸಿಟ್ ಬುಕ್ ಇದೆ, ದಯಮಾಡಿ ಅದನ್ನು ತಗೊಂಡೋಗಿ ಎಷ್ಟು ಕಾಂಟ್ರಿಬ್ಯೂಷನ್ ಆಗುತ್ತೆ ಅಷ್ಟನ್ನ ಪಡೀಲಿಕ್ಕೆ ಪ್ರಯತ್ನವನ್ನ ಮಾಡಿ, ಜೊತೆಗೆ ಪ್ರಚಾರವನ್ನು ಸಹ ಮಾಡಿ. ಇನ್ನೊಂದೇನಂತಂದ್ರೆ, ಈ ವೇದಿಕೆಯಲ್ಲಿ ಹುಬ್ಳಿಗೆ ಸಾಕಷ್ಟು ಜನ ಧನ ಸಹಾಯವನ್ನ ಮಾಡಿದ್ದೀರಾ. ದಯಮಾಡಿ ಅದೇ ರೀತಿಯಲ್ಲಿ ಧನ ಸಹಾಯವನ್ನು ಸಹ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಿನ್ನೆ 3 ಜನ ಕೊಟ್ರು, ಹರೀಶ್ ಸರ್, ಸಾಕಮ್ಮ ಸರ್, ಸಾಕಮ್ಮ ಮೇಡಮ್ ಮತ್ತೆ ಲಕ್ಷ್ಮಿ ಮ್ಯಾಮ್. ಸೊ ಉಳಿದವರು ದಯಮಾಡಿ ಮಹಾತಾರ್ ಫೌಂಡೇಶನ್ಗೆ, ನಿಮ್ಗೆ ಗೊತ್ತಿದೆ ಕಾಂಟ್ರಿಬ್ಯೂಷನ್ ಮಾಡೋದು, UPI ನಲ್ಲಿ ಪೇ ಮಾಡತಕ್ಕಂಥದ್ದು, ಅದನ್ನ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ನೀವೇನಾದ್ರೂ ಏನಾದ್ರೂ ವಸ್ತುಗೆ ಪರ್ಟಿಕ್ಯುಲರ್ ಅಂದ್ರೆ ನೀವು ಹಣವನ್ನು ಕೊಟ್ಟು ಅದರಲ್ಲಿ ಇದಕ್ಕೋಸ್ಕರ ಅಂತಾನು ಹೇಳ್ಬೋದು, ಅಕ್ಕಿನ, ತರಕಾರಿನ, ಎಣ್ಣೆನ ಅದಕ್ಕೋಸ್ಕರ ಅಂತ ಹೇಳತಕ್ಕಂಥದ್ದು. ಇನ್ನೀಗ ಶಾರದಾ ಮೇಡಮ್ ಅವ್ರು ಎಣ್ಣೆನ ಕೊಡ್ತೇನೆ ಅಂತ ಹೇಳಿದಲ್ಲ ಸರ್, ಅದು ಅವರಿಗೆ ಫೈನಲ್ ಆಗಿ ಒಂದು ಹೇಳ್ಬೇಕು, ಏನ್ ದುಡ್ಡು ಕೊಡ್ತೀರಾ ಅಥವಾ ಎಣ್ಣೆನೇ ಕಳಿಸ್ತೀರಾ, ಎಲ್ಲಿಗೆ ಕಳಿಸ್ಬೇಕು ಅಂತ. ಅದು ನೆಕ್ಸ್ಟ್ ಮೀಟಿಂಗ್ ನಲ್ಲಿ ನಾವು ಡಿಸೈಡ್ ಮಾಡೋಣ. ಸೊ ಈ ಒಂದು ಎಲ್ಲರ ಒಂದು ಸಹಕಾರ ಜೊತೆಗೆ ನಿಮ್ಮೆಲ್ಲರ ಹಾಜರಿ ಸಹ ಅಲ್ಲಿ ಬಹಳ ಪ್ರಾಮುಖ್ಯತೆನ ಪಡ್ಕೊಳ್ಳುತ್ತೆ. ಯಾಕಂತಂದ್ರೆ ನಾನು ಈ ವಿಶ್ವ ಧ್ಯಾನ ದಿನಾಚರಣೆನ ಎಲ್ಲರೂ ನಡೆಸ್ತಾರೆ, ಬಟ್ ನಾವು ಮಹಾತಾರ ಸಂಸ್ಥೆಗೆ ನಾವೆಲ್ಲರೂ ಮಹಾತಾರ ಸಂಸ್ಥೆಯಲ್ಲಿ ಇರುವ ಕಾರಣ ಇಲ್ಲಿ ಧ್ಯಾನ ಮಾತ್ರ ಅಲ್ಲ, ಉಳಿದ ಹೆಲ್ತ್ಗೆ ಸಂಬಂಧಪಟ್ಟ ಎಲ್ಲ ಟೆಕ್ನಿಕ್ ಅನ್ನ ಸರ್ ಹೇಳ್ಕೊಡ್ತಾ ಇದ್ದಾರೆ, ಅಥವಾ ಅಂತ ನಿಪುಣರು ಸಹ ಅಲ್ಲಿ ಇದ್ದು ಎಲ್ಲರೂ ಸಹ ಮಾಸ್ಟರ್ಸ್ ಹೇಳ್ಕೊಡ್ತಾರೆ. ಆದ್ರಿಂದ ಇಲ್ಲಿ ಹೆಚ್ಚಿನ ಒಂದು ಧ್ಯಾನ ಮಾತ್ರ ಅಲ್ಲದೆ ಆರೋಗ್ಯದ ಟಿಪ್ಸ್ ಅನ್ನು ಸಹ ನಾವು ಕಲ್ತ್ಕೊಂಡು ಬರ್ಬೋದು. ಹೆಚ್ಚಿನ ಒಂದು ಇದಕ್ಕೆ ಮನಸ್ಸು ಮಾಡಿ ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿ ಅಂತ ನನ್ನ ಮಹಾತಾರ್ ಫೌಂಡೇಶನ್ ಪರವಾಗಿ ನಾನು ವಿನಂತಿಯನ್ನ ಮಾಡ್ತೇನೆ. ಸರ್ ಬೇರೆ ಏನಾದ್ರು ಇದೆಯಾ ಸರ್? ನೆಕ್ಸ್ಟ್ ಇನ್ನೊಂದೇನಂದ್ರೆ, ಈ ಕಾರ್ಯಕ್ರಮದಲ್ಲಿ ಅಲ್ಲಿರುವಂತ ಬಾಗಲಕೋಟೆ ಕಾರ್ಯಕ್ರಮದಲ್ಲಿ ವಿಶಿಷ್ಟವಾಗಿ ನಾವು ಹಂಚಿಕೊಳ್ಳುವಂತ ಇನ್ನೊಂದು ಜ್ಞಾನ ಏನಂದ್ರೆ ನ್ಯಾಚುರಲ್ ಫಾರ್ಮಿಂಗ್, ನೈಸರ್ಗಿಕ ವ್ಯವಸಾಯ. ಅದು ತುಂಬಾ ಇಂಪಾರ್ಟೆಂಟ್ ಆಗಿ ನಾನು ಅದು ಈಗಿಂದ ಫೌಂಡೇಶನ್ ಇಂದ ಹೆಚ್ಚಾಗಿ ಅದನ್ನ ಪ್ರಚಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ. ಓಕೆ ಓಕೆ ಅದು ಮನೆ ಅಂದ್ರೆ ನಮ್ಮ ಮನೆ ಮೇಲೆ ಟೆರೇಸ್ ಗಾರ್ಡನಿಂಗ್ ಮಾಡ್ಕೊಳ್ಳಿ. ನಿಮ್ಮ ಮನೆ ಮುಂದೆ ಗಾರ್ಡನ್ ಇದೆ, ಗಾರ್ಡನ್ ಅಲ್ಲಿ, ಇಲ್ಲಾಂದ್ರೆ ನಿಮಗೆ ತೋಟ ಇದೆ, ತೋಟ, ಇಲ್ಲಾಂದ್ರೆ ನಿಮ್ಮ ಒಲೆ ಇದೆ, ಒಲೆ ಅಂದ್ರೆ ನಿಮ್ಗೆ ಭೂಮಿ ಇದೆ, ಅದ್ರ ಒಳಗಡೆ ವ್ಯವಸಾಯ ಕ್ಷೇತ್ರ ಎಲ್ಲಾದ್ರೂ ನೀವು ಖಂಡಿತ ಮಾಡಬೇಕಾಗಿರೋದು ನ್ಯಾಚುರಲ್ ಫಾರ್ಮಿಂಗ್. ಇಲ್ಲಿರುವಂತ 55 ಮಾಸ್ಟರ್ಸ್ ಇದಾರಲ್ಲಿ 54 ಮಾಸ್ಟರ್ಸ್ ಎಲ್ಲರಿಗೂ ಹೇಳೋದಂತ ವಿಷಯ ಏನಂತಂದ್ರೆ, ನ್ಯಾಚುರಲ್ ಫಾರ್ಮಿಂಗ್ ಅದು ಅಷ್ಟು ಇಂಪಾರ್ಟೆಂಟು. ಈಗಾಗಲೇ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸಹ ಅವರು ಮಾಡಿರುವಂಥ ಸ್ಪೀಚು ಎಲ್ಲಿ ತಮಿಳ್ನಾಡಲ್ಲಿ ಮೊನ್ನೆ ರೀಸೆಂಟ್ ಆಗಿ ಒಂದು 5-6 ದಿವಸ ಆಯಿತು. ಅದನ್ನು ಸಹ ನಾನು ಕನ್ನಡ ವರ್ಷನ್ ಆಗಿ ನಾನು ಕಲಿಸ್ಕೊಟ್ಟಿದ್ದೀನಿ ಎಲ್ಲ ಗ್ರೂಪ್ಸಲ್ಲಿ. ಗಮನಿಸ್ಕೊಳ್ಳಿ, ಯಾಕೆಂತ ಅವ್ರು ಹೇಳಿದ್ರೆ 1 ಎಕರೆ 1 ಸೀಸನ್ಗೆ ಅಂತ ಹೇಳಿದಾರೆ ಅವರು. ಇಷ್ಟೇ, 1 ಎಕರೆ 1 ಸೀಸನ್ಗೆ ಮಾಡ್ಕೊಳ್ಳಿ ಸಾಕು. ಅದರಿಂದ ಫಲಿತ ನೋಡ್ಕೊಳ್ಳಿ, ಅದರ ಅನುಭವ ಪಡಿ, ಆಮೇಲೆ ಹೆಚ್ಚು ಮಾಡ್ಕೊಳ್ಳಿ, ಆಯ್ತಾ? ಸೊ ಪ್ರತಿಯೊಬ್ಬರು ನಾನು ಹೇಳ್ತಾ ಇದ್ದೀನಿ, ಇನ್ನೂ ಮುನ್ಮುದ್ದು ನಡೆಯುವಂಥ ಘಟನೆಗಳನ್ನ ನೋಡಿದ್ರೆ ಈ ಭೂಮಿ ಮೇಲೆ ಬೆಸ್ಟ್ ಅಂದರೆ ಇದು ಒಂದು ಅದ್ಭುತವಾದ ಒಂದು ಪ್ರೊಫೆಷನ್ ಥರ ಮಾಡ್ಕೋಬೋದು. ನಾವು ಒಂದು ಅದ್ಭುತವಾದ ಒಂದು ವೃತ್ತಿ ಥರ ಮಾಡ್ಕೋಬೇಕಿದು ವ್ಯವಸಾಯ. ಅದು ವ್ಯವಸಾಯ ಅಂದರೆ ನ್ಯಾಚುರಲ್ ಫಾರ್ಮಿಂಗ್ ಮಾತ್ರವೇ, ಆಯಿತಾ? ಇದನ್ನ ಹೆಚ್ಚಾಗಿ ನಾವು ಪ್ರಚಾರ ಮಾಡೋಕ್ಕೆ ಬಾಗಲಕೋಟದಲ್ಲಿ ಇನ್ನು ಇಲ್ಲಿಂದ ನೆಕ್ಸ್ಟ್ ಯಾವುದೇ ಊರಿಗೆ ಹೋಗಿ ಯಾವುದೇ ಕಾರ್ಯಕ್ರಮ ಮಾಡಿದರೆ ಅರ್ಧ ಗಂಟೆ ಒಂದು ಗಂಟೆ ಸಮಯ ಇದಕ್ಕೆ ಕೊಡ್ತೀವಿ. ಇನ್ನು ಏನು ಮಾಡೋಕ್ಕಾಗಲ್ಲ. ಇದು ಬಿಟ್ಟರೆ ಇನ್ನು ಏನು ಮಾಡ್ಬೇಕಂತ ಅರ್ಥ ಆಗ್ತಾ ಇಲ್ಲ. ನಾವು ತಿನ್ನೋ ಆಹಾರ ಎಲ್ಲ ಕೆಟ್ಟದಾಗಿ ಮಾಡಿಕೊಂಡು ವಿಷ ಮಾಡಿಕೊಂಡು ನಾವು ಧ್ಯಾನ ಮಾಡ್ತೀವಿ, ಕೂತ್ಕೊಂಡು ಧ್ಯಾನ ಮಾಡ್ತೀವಿ ಅಂದರೆ ಏನು ಬರುತ್ತೆ? ಧ್ಯಾನ ಅಂತೂ ನಾವು ವೇದಿಕೆಯಲ್ಲಿ ಎಷ್ಟು ಬೇಕಂದ್ರೆ ಅಷ್ಟು ಮಾಡಿಸ್ತಾ ಇದ್ವಿ. ಧ್ಯಾನದ ಕೊರತೆ ಇಲ್ಲ, ಬಟ್ ನ್ಯಾಚುರಲ್ ಫಾರ್ಮಿಂಗ್ ಕೊರತೆ ಇದೆ. ಇಲ್ಲಿ ಬರುವಂಥ ವ್ಯಕ್ತಿಗಳಾಗಿ ನೀವೆಲ್ಲರೂ ವ್ಯವಸಾಯದಾರರಾಗ್ಬೋದು, ಅಂದರೆ ಫಾರ್ಮರ್ಸ್ ಆಗಿರ್ಬೋದು, ವ್ಯವಸಾಯ ಕ್ಷೇತ್ರ ನೀವು ಇಟ್ಕೊಂಡಿರ್ಬೋದು, ಆದರೆ ನಿಮಗೆ ಅಭ್ಯಾಸ ಇಲ್ಲ. ಏನು ಅಂದರೆ ಪ್ರತ್ಯೇಕವಾಗಿ ನೀವು ಈ ವ್ಯವಸಾಯ ನ್ಯಾಚುರಲ್ ಫಾರ್ಮಿಂಗ್ ಮಾಡೋಂಥ ಅಭ್ಯಾಸ ನಿಮಗಿಲ್ಲ. ಅದರಿಂದ ನಿಮಗೂ ತೊಂದರೆ, ಭೂಮಿಗೆ ತೊಂದರೆ, ವಾತಾವರಣಕ್ಕೆ ತೊಂದರೆ, ನಿಸರ್ಗಕ್ಕೆ ತೊಂದರೆ, ನಿಮ್ಮ ಸುತ್ತಮುತ್ತಿರೋ ತೊಂದರೆ, ಜೀವಿಗಳಿಗೆ ತೊಂದರೆ, ಭೂಮಿಗೆ ತೊಂದರೆ, ಎಲ್ಲ ಜೀವನಕ್ಕೆ ತೊಂದರೆ. ನೋಡಿ ಎಷ್ಟು ಅಪಾಯ ಇದೆಯೋ. ಇದೆಲ್ಲ ಹೆಚ್ಚು ಪ್ರಚಾರ ಮಾಡಬೇಕಾದ ಯಾರು? ನಮ್ಮಂಥ ಫೌಂಡೇಶನ್ಸ್ ಪ್ರಚಾರ ಮಾಡಿ ಎಲ್ಲರೂ ತಿಳುವಳಿಕೆ ಕೊಡಬೇಕಾಗತ್ತೆ. ಅಂಥ ಫಾರ್ಮರ್ಸ್ ಎಲ್ಲಿದ್ದಾರೆ ಅವ್ರನ್ನ ಕರ್ಕೊಂಡು ಬಂದು ವೇದಿಕೆಯಲ್ಲಿ ಮಾತಾಡಿಸ್ಬೇಕಾಗತ್ತೆ. ಯಾವ ರೀತಿಯಲ್ಲಿ ನಾನು ಸ್ವಲ್ಪ ವ್ಯವಸಾಯದಲ್ಲ ಮಾತಾಡ್ತಾ ಇರ್ತೀನಲ್ಲ, ಅವ್ರು ಹೇಳ್ತಾರೆ ಇಲ್ಲ ಅದು ಲಾಸ್ ಆಗತ್ತೆ, ಇಲ್ಲ ಅದು ನನಗೆ ಗೊತ್ತಿಲ್ಲ. ಇದೇ ರೀತಿಯಲ್ಲಿ ನಿಮಗೆ ಲಾಸ್ ಆಗತ್ತಂತ ಒಂದು ನೀವು ಅನ್ಕೊತಾ ಇದ್ದೀರಾ. ಲಾಸ್ ಏನು ಆಗೋದಿಲ್ಲ. ಮಾಡೋ ರೀತಿಯಲ್ಲಿ ಮಾಡಿದರೆ ಅದು ಲಾಭನೇ. ಅದು ಒಂಥರ ಅಭೂತ ಕಲ್ಪನೆ. ಈ
ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಯಾವ ರೀತಿಯಲ್ಲಿ ಹಾಸ್ಪಿಟಲ್ಸ್ ಇದೆಯಲ್ಲ, ಮಾಡರ್ನ್ ಹಾಸ್ಪಿಟಲ್ಸ್, ಈ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ನು ಸಹ ಅಲ್ಲಿರುವಂಥ ಶಾಸ್ತ್ರವೇತ್ತಗಳು ಸಹ ಈ ರೀತಿಯಲ್ಲೇ ಒಂದು ವಿಷ ತುಂಬಿರುವಂಥ ವ್ಯವಹಾರ ಇದೆಲ್ಲ. ಅವ್ರಿಗೆ ಗೊತ್ತಿಲ್ಲ, ಈ ವ್ಯವಸಾಯದ ಬಗ್ಗೆನೇ ಗೊತ್ತಿಲ್ಲ. ಅವರು ಓದಿರೋದೆಲ್ಲ ಏನು ವಿದ್ಯೆ ಗೊತ್ತಾ? ಈ ಫಾರ್ಮಸ್ಯೂಟಿಕಲ್ ಕಂಪನೀಸ್ ಯಾವ ರೀತಿಯಲ್ಲಿ ಈ ವೈದ್ಯ ವಿದ್ಯೆಯನ್ನು ಮಾಡ್ತಾ ಇದೋ ಈ ಪ್ರಪಂಚದಲ್ಲಿ, ಅದೇ ರೀತಿಯಲ್ಲಿ ಈ ಕಂಪನೀಸ್ ಯಾವುದದು ಗೊಬ್ಬರ ಕಂಪನೀಸ್, ರಾಸಾಯನಿಕ ಗೊಬ್ಬರ ಕಂಪನೀಸ್ ಕೊಟ್ಟಿರೋ ವಿದ್ಯೆ ಮಾತ್ರವೇ ಆ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಸಿಗ್ತಾ ಇದೆ. ಇದು ಎಷ್ಟು ವಿಚಾರಕರ ವಿಷಯ, ನೀವು ಸಹ ತಿಳ್ಕೊಳ್ಳಿ. ಇತ್ತೀಚಿನ ಕಾಲದಲ್ಲಿ ಅಫ್ಕೋರ್ಸ್ ಅವರು ಸಹ ಒಂದು ವಿಂಗ್ ಡೆವಲಪ್ ಮಾಡಿಕೊಂಡು ಸಹಜ ವ್ಯವಸಾಯವನ್ನು ವೃದ್ಧಿ ಮಾಡ್ತಾ ಇದ್ದಾರೆ. ಆದರೆ ಅಷ್ಟು ಅನ್ಕೊಂಡಿದ್ದ ಅಷ್ಟು ಲೆವೆಲ್ಗೂ ವೃದ್ಧಿ ಆಗಿಲ್ಲ. ಈಗ ನಾವು ಇದು ಮೋಡಿಜಿ ಹೇಳ್ತಾ ಇದ್ರು, ಪ್ರಧಾನಮಂತ್ರಿಯವರು ಹೇಳ್ತಾ ಇದ್ರು, ಇಡೀ ನಮ್ಮ ಭಾರತ ದೇಶ ಈ ಸಹಜ ವ್ಯವಸಾಯ ಕಡೆ ಹೋಗಲೇಬೇಕು ಅಂತ ಹೇಳಿದ್ದಾರೆ. ಆ ವಿಷಯನೂ ಹೇಳಿದ್ದಾರೆ. ಅದಕ್ಕೆ ಬೇಕಾಗಿರೋಂಥ ಸಹಕಾರ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ನೋಡ್ಕೊಳ್ಳಿ. ಅದಕ್ಕೋಸ್ಕರ ಅತಿ ವೇಗವಂತವಾಗಿ ನಾವು ಧ್ಯಾನ, ಜ್ಞಾನ, ಸಮಗ್ರ ಜೀವನ ಶೈಲಿ, ಸಮಗ್ರ ಸ್ವಾಸ್ಥ್ಯ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಜೋಡಿಸ್ಕೊಂಡೇ ನಮ್ಮ ಕಾರ್ಯಕ್ರಮಗಳು ಇರಬೇಕಾಗತ್ತೆ. ಅದು ನೆನ್ಪಿಟ್ಕೊಳ್ಳಿ. ಅಂದರೆ ಇಲ್ಲಿ ಪ್ರಧಾನವಾಗಿ ನೋಡ್ತಾ ಹೋದರೆ ಧ್ಯಾನ, ಜ್ಞಾನ ಜೊತೆಗೆ ಶಿವಂಬು, ಜೊತೆಗೆ ಒಳ್ಳೆಯ ಆಹಾರ ವಿಧಾನ. ಆ ಒಳ್ಳೆ ಆಹಾರ ತಿನ್ನಬೇಕಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಇರಲೇಬೇಕು. ಇಷ್ಟು ಮಾಡಿಕೊಂಡ್ರೆ ಇನ್ನೇನು ಬೇಕಾಗತ್ತೆ ನಮಗೆ? ಯಾವುದಾದ್ರೂ ಸಮಸ್ಯೆಗಳು ಬಂದರೆ ಅಫ್ಕೋರ್ಸ್ ಆಯುರ್ವೇದ ಇದೇ ಇದೆ. ಜೊತೆಗೆ ಆಯುರ್ವೇದ ಯಾವಾಗಲೂ ಇರ್ತದೆ. ಆಯುರ್ವೇದ ನಮ್ಮ ಸನಾತನ ಸಂಪ್ರದಾಯ, ನಮ್ಮ ಸುತ್ತು ಮನೆಯಲ್ಲಿ ಇಡುವಂಥ ಮನೆ ಮದ್ದುಗಳಾಗಲಿ ಎಲ್ಲ ಮಾಡ್ಕೋಬೋದು ನಾವು, ಅಲ್ವಾ? ಸೊ ಆ ರೀತಿಯಲ್ಲಿ ಮಾಡಬೇಕು ಅಂತ ಎಲ್ಲರೂ ಮತ್ತೊಂದು ಸಾರಿ ವಿನಂತಿ ಮಾಡ್ತಾ ಇದ್ದೀವಿ. ರೈಟ್. ಅನುರಾಧ ಅವರು ಮಾತಾಡಿ. ಅನುರಾಧ ಅವರು ಹ್ಯಾಂಡ್ ರೈಸ್ ಮಾಡಿದ್ರು. ನಮಸ್ತೆ ಗುರುಜಿ. ನಮಸ್ತೆ ಮಾ. ನೀವು ಹೋದ್ವಾರ ಅಗ್ನಿಹೋತ್ರದ ಬಗ್ಗೆ ಹೇಳಿದ್ರಲ್ಲ ಗುರುಜಿ, ಅದು ಏನಂತ ಗೊತ್ತಾಗ್ಲಿಲ್ಲ. ಅದು ನೀವು ಕಿಟ್ ನಿಮ್ಮ ಹತ್ರ ಇದೆಯಾ, ತರ್ಸ್ಕೋಬೇಕಾ ಬೇರೆ ಕಡೆ ಅಂತ? ಅಗ್ನಿಹೋತ್ರ ಕಿಟ್ಟು ಫೌಂಡೇಶನ್ ಇದೆ, ತರ್ಸ್ಕೋಬಹುದು. ಇಲ್ಲಿ ಶಿವಮೊಗ್ಗ ಡಿಸ್ಟಿಕ್ ಸೊರಬ ತಾಲೂಕಿಲ್ಲಿ ದಾರಳ್ಳಿ ಅಂತ ಒಂದು ಸಣ್ಣ ಹಳ್ಳಿ ಗುರುಜಿ, ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಐತಾ ಅಂತ ಕೇಳ್ತಾ ಇದ್ದೀನಿ. ಪೋಸ್ಟಲ್ಲಿ, ಇಂಡಿಯಾ ಪೋಸ್ಟಲ್ಲಿ ಕಳಿಸ್ತಾರೆ ಅಷ್ಟೇ. ಎಷ್ಟಾಗ್ಬೋದು ಫೀಸ್? ನಮ್ದು ಫೌಂಡೇಶನ್ ಇರಲ್ಲ ಗುರುಜಿ. ಫೌಂಡೇಶನ್ ಕಾಂಟ್ಯಾಕ್ಟ್ ಮಾಡಿ ಮಾ, ಅದೆಲ್ಲ ಮಾತಾಡೋಕ್ಕಾಗಲ್ಲ. ಅದೆಲ್ಲ ಸಮಯ ಇಲ್ಲ. ಓಕೆ ರೈಟ್. ಓಕೆ ಮೇಡಮ್, ಇದು ಗ್ರೂಪ್ ನಲ್ಲಿ ಅಡ್ಮಿನ್ ನಂಬರ್ಸ್ ಇದಾವೆ. ನೀವು ಅದು ಯಾರು ಬೇಕಾದ್ರೂ ಕಾಲ್ ಮಾಡಿ ತಿಳ್ಕೊಬಹುದು ಮೇಡಮ್. ಹಾ ಮೇಡಮ್. ಓಕೆ ಮೇಡಮ್. ಗುರುಜಿ, ವೀರಪ್ಪ ಸರ್ ಮಾತಾಡಿ. ಎಸ್, ಎಲ್ಲರಿಗೂ ನಮಸ್ಕಾರ ಗುರುಜಿ. ನಿನ್ನೆ ರೇವತಿ ಮೇಡಮ್ ಫೋನ್ ಮಾಡಿದ್ರಿ. ಪ್ರಕಾರ ನಾನು ತಮಗ್ ಮಾಡಿದ್ದೆ, ಸ್ವಲ್ಪ ತಾವೇನೋ ಬಿಜಿ ಇರ್ಬೇಕ್ರಿ. ನಾನು ಅಲ್ಲಿಂದ ಏನ್ ನಿನ್ನೆ ಹೇಳಿದ್ನಿ ಮೇಡಮ್ ಅವರಿಗೆ, ರಾಜಶೇಖರ್ ಸರ್ಗೆ ಮೊನ್ನೆ ಹೋಗಿ ಭೇಟಿಯಾಗಿ 1,000 ಪಾಂಪ್ಲೆಟ್ಸ್ ತೊಗೊಂಡೋಗಿ, ಆಮೇಲೆ ರೋಣಕ್ಕೆ ಹೋಗಿ ರವಿ ಗೌಡ್ರಿಗೆ ಕೊಟ್ಟು, ಅಲ್ಲಿಂದ ಗದಗಿಗೆ ಹೋಗಿ ನಮ್ಮ ಹಳೆಯರು ಒಂದು ಈ ಆಧ್ಯಾತ್ಮಿಕದ ಒಳಗೆ ಪ್ರೊಫೆಸರ್ ಅದಾರೆ, ಅವ್ರಿಗೆ ಕೊಟ್ಟು ಅವರು ಕೂಡ ಓಂ ಶಾಂತಿ ಅಲ್ಲಿ ಹೋಗಿ ಇನ್ನಷ್ಟು ಹೆಚ್ಚಿಗೆ ಪಾಂಪ್ಲೆಟ್ಸ್ ತೊಗೊಂಡು ಹೋಗಿ ಕೊಟ್ಟು ಬಂದಾರೆ. ಆ ಪ್ರಕಾರ ನಾನು ನನ್ನ ಕರ್ತವ್ಯ ಮಾಡೀನಿ. ಮತ್ತೆ ಇನ್ನೂ ಕೂಡ ನನ್ನ ಕಡೆ ಇನ್ನೊಂದು 580 ಪಾಂಪ್ಲೆಟ್ಸ್ ಇದಾವೆ. ಇವತ್ತು ನಾನು ನಮ್ಮ ಮುಧೋಳದಲ್ಲಿ ಮತ್ತು ಜಮಖಂಡಿಗೆ ಹೋಗಿ ಅದನ್ನ ಸ್ವಲ್ಪ ಹಂಚಿ ಬರ್ಬೇಕಂತ ಇವತ್ತು ಇದು ಮಾಡೀನಿ. ಒಂದು ಬುಕ್ ಕೊಟ್ಟಾರೆ ಸರ್ ನಮ್ಗೆ, ಪಾವತಿ ಬುಕ್. ಆದಷ್ಟು ನಾನು ದೇಣಿಗೆಯನ್ನು ಕಲೆಕ್ಟ್ ಮಾಡಿ ನಮಗೆ ಒಪ್ಪಿಸ್ತಿರ್ತಾರೆ. ಆಮೇಲೆ ರಾಜಶೇಖರ್ ಸರ್ ಫೋನ್ ಮಾಡಿದ್ದೀನಿ. ಇಲ್ಲ, ತಾವು ಹೇಳಿದ್ರಲ್ಲ ಪಾಂಪ್ಲೆಟ್ಸ್ ಪ್ರಿಂಟ್ ಮಾಡೋ ಬದಲು, ಅದಕ್ಕೆ ಇಲ್ಲ ನಾನು ಹೇಳ್ತೀನಿ, ಇನ್ನೂ ಅದಾವು, ಹಂಗೇನ್ರಿ ಎಮರ್ಜೆನ್ಸಿ ಬಂತಂದ್ರೆ ತಮ್ಗೆ ಹೇಳ್ತೀನಿ, ತಾವು ಮಾಡಕತ್ತೀನಿ, ನಾನು ಸಾಫ್ಟ್ ಕಾಪಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಓಕೆ, ವೆರಿ ಗುಡ್. ಮಾಡಿ, ಈಗ ಇರೋದು ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಬೇಕಂದ್ರೆ ಆ ಸಮಯದ ಅಂದ್ರೆ ನೋಡ್ಕೊಂಡು ಬೇಕಾಗಿದ್ರೆ ನೀವು ಪ್ರಿಂಟ್ ಮಾಡಿ. ಓಕೆ ಸರ್, ಓಂ ಸರ್ ಇದಾರೆ ಸರ್? ಇದಾರಾ? ಓಂ ಬೆಳಗಾವಿ ಗೊತ್ತಿಲ್ಲ. ಅವ್ರಿದ್ರೆ ನಮ್ ಡೆಪ್ಟಿ ಡೈರೆಕ್ಟರ್ ಆಫೀಸಿಂದ ಅವ್ರು ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿ ಬೆಳಗಾಂನಲ್ಲೇ ಇರ್ತಾರ, ಅವರು ಅಲ್ಲಿ ಹಂಚಬಹುದು ಅಂತ ಹೇಳ್ಬೋದಿತ್ತು. ನಾನು ಫೋನ್ ಮಾಡಿ ಹೇಳ್ತೇನೆ ಸರ್ ಸರ್ಗೆ. ಸರಿ, ಹೇಳಿ. ರೈಟ್. ಓಕೆ ಗುರುಜಿ. ಸಂಪನ್ನ ಗೊಚ್ಚಿ. ಅಶ್ವಿನಿ ಮ್ಯಾಮ್, ನಿಮ್ಮ ವಿಡಿಯೋಸ್ ಬರ್ಬೇಕು. ಯಶೋಧ ಮೇಡಮ್ ಒಂದು ಕಳಿಸಿದ್ದಾರೆ, ದಾನಮ್ಮ ಮೇಡಮ್ ಅವರೊಂದು ಕಳಿಸಿದಾರೆ ಅನ್ಸುತ್ತೆ. ಮೇಡಮ್, ನಿನ್ನೆನೂ ಕೂಡ ಹೇಳಲಾಗಿತ್ತು, ಗ್ರೂಪ್ಗೂ ಸಹ ಶೇರ್ ಮಾಡಿದೆ, ಬಟ್ ಇನ್ನೂ ಬರ್ಬೇಕು. ಮಾಸ್ಟರ್ಸ್ 1 ನಿಮಿಷದ ಒಳಗಡೆ
ನಿಮ್ಮ ಧ್ಯಾನ ಪ್ರಚಾರದ ಒಂದು ವಿಡಿಯೋಸ್ ಅನ್ನು, ಅಂದ್ರೆ ಸುಂದರವಾದ ವಿಡಿಯೋ, ಸ್ಪೇಸ್ ಮೇಲ್ ಸ್ಪೇಸ್ ಇರಬಾರ್ದು, ಫುಲ್ಲು ಫೋಟೋಸ್ ಭಾವಚಿತ್ರ ಇರಬೇಕು, ಆ ರೀತಿ ಒಂದು ವಿಡಿಯೋ ಚಿತ್ರಣ ಮಾಡಿ ಕಳಿಸಿ ಮಾಸ್ಟರ್ಸ್. ಸಂಕಲ್ಪ ಅಥವಾ ಕೋರ್ ಟೀಮ್ಗೆ ನೀವು ಫಾರ್ವರ್ಡ್ ಮಾಡಿ. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ಪ್ರತಿದಿನ ನಮಗೆ ಯೋಗ ಧ್ಯಾನ ಜ್ಞಾನವನ್ನು ಕಲಿಸ್ಕೊಡ್ತಾ ಇರುವಂತಹ ಎಲ್ಲ ಗುರುಗಳಿಗೂ ಧನ್ಯವಾದಗಳು. ಇವತ್ತಿನ ಅದ್ಭುತವಾದ ಶಿವಂಬು ಚಿಕಿತ್ಸಾ ಪ್ರಾಯೋಗಿಕ ತರಬೇತಿ ಮತ್ತೆ ಆಕ್ಯುಪ್ರೆಷರ್ ಕಾರ್ಯಾಗಾರದ ಅನುಭವಗಳನ್ನ ಅದ್ಭುತವಾಗಿ ಎಲ್ಲಾ ಮಾಸ್ಟರ್ಸ್ ಹಂಚ್ಕೊಂಡಿದ್ದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಕೃತಜ್ಞತೆಗಳು, ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಆಲ್ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು.